ಚೊಕ್ಕದಾದ ಗ್ರಾಮವಾಗಿರ್ತಕ್ಕಂಥ ಆಶ್ಚರ್ಯ ಏನು ಅಂತಂದ್ರೆ ನಿತ್ಯಲೂ ಕೂಡ ಬದುಕನ್ನು ಮಾಡ್ತಾ ಇರ್ತಕ್ಕಂಥ ಕಕ್ಕಳ ಮೇಲೆಯ ಗ್ರಾಮದೊಳಗೆ ಇಬ್ಬರು ದಂಪತಿಗಳು ಲಚ್ಚಪ್ಪ ನಾಗಮ್ಮ ಮನೆಯ ದೇವರಾಗಿರ್ತಕ್ಕಂಥ ತಿಂತಣಿಯ ಮೌನೇಶನಲ್ಲಿ ಹೋಗಿ ಬೇಡಿಕೊಳ್ಳಕತ್ತಾರ. ಏನೆಲ್ಲ ಹತ್ತಾರು ದೇವರಿಗೆ ಹರಕೆಯನ್ನು ಹೊತ್ತಾರ. ಎಷ್ಟೆಲ್ಲ ಭಕ್ತಿಯಿಂದ ಬೇಡ್ಕೊಂಡ್ರು ಕೂಡ ಆ ತಾಯಿಯ ಪೂರ್ವ ಜನ್ಮದ ಕರ್ಮ ಮಕ್ಕಳಾಗ್ತಾ ಇಲ್ಲ. ಎಷ್ಟೆಲ್ಲ ನಡ್ಕೊಂಡ್ರು ಕೂಡ ಆ ತಾಯಿ ಅಂತೇಳಿ, ಹೇ ಭಗವಂತ, ನನಗೇನು ಭಾಳ ಬೇಡ, ಹೆಣ್ಣಾಗಲಿ ಗಂಡ ಆಗಲಿ ತಾಶಿಗೆ ಹುಟ್ಟಲಿ ತಾಶಿಗೆ ಸಾಯಲಿ, ಬಂಜೆ ಎನ್ನುವಂಥ ಶಬ್ದವನ್ನ ಕಳಿ ಭಗವಂತ ಅಂತ ತಿಳ್ಕೊಂಡ ನಾಗಮ್ಮ ಹತ್ತಾರು ದೇವರಿಗೆ ಹರಕೆಯನ್ನು ಹೊರದ್ರ ಜೊತೆಗೆ ಮನೆಯ ದೇವರಾಗಿರ್ತಕ್ಕಂಥ ತಿಂತಣಿಯ ಮೌನೇಶನಲ್ಲಿ ಬೇಡ್ಕೊಳ್ಳಕತ್ತಾಳೆ. ಹಿಂಗೆ ಬೇಡ್ಕೊಳ್ಳುವಂಥ ಸಂದರ್ಭದೊಳಗೆ ಆ ತಾಯಿ ಪೂರ್ವ ಜನ್ಮದ ಪುಣ್ಯ ಭಕ್ತಿ ಆಗಿತ್ತು ಅಂತಂದ್ರೆ ನಿಷ್ಕಲ್ಮಶವಾಗಿರ್ತಕ್ಕಂಥ ಭಕ್ತಿ ಇತ್ತು ನಾಗಮ್ಮನದು. ಆತಂತನ ಯಾರು ಅಂತಂದ್ರೆ, ಯಾವುದು ನಿಜವಾದ ಭಕ್ತಿ ಅಂತಂದ್ರೆ ವಿಶ್ವಕರ್ಮದೊಳಗೆ ಜನಿಸಿರ್ತಕ್ಕಂಥ ನವಲಗುಂದ ನಾಗಲಿಂಗಪ್ಪ ಏನಂತಂದ್ರೆ, ಭಾಳ ಮಂದಿ ನಾವೆಲ್ಲರೂ ಕೂಡ ಭಕ್ತಿವಂತರು ಮಡಿವಂತರು ಅಂತೀವಿ ಅಂತಂದ್ರೆ, ಆತ ಏನಂತಾನಂತಂದ್ರೆ ನಿಜವಾದ ಮಡಿ ಯಾವುದು ಅಂತಂದ್ರೆ ನಿರ್ಮಲವಾದ ಮನಸ್ಸ ಮಡಿ ಉಳಿದಿದ್ದೆಲ್ಲ ಕಾಲು ಮಡಿ ಅಂತನಾಥ. ಭಕ್ತಿ ಅನ್ನೋದು ಹೇಗಿರ್ಬೇಕಂದ್ರೆ ಭಗವಂತ ಮೆಚ್ಚುಂಗಿರ್ಬೇಕಂತ ಹೆಂಗೆ ಕರೀತಾರ. ನಾಗಮ್ಮ ತಾಯಿ ನಿತ್ಯಲು ಕೂಡ ದೇವರಲ್ಲಿ ಬೇಡ್ಕೊಳಕತ್ತಾಳ, ತುಪ್ಪ ದೀಪ ಹಚ್ಚಕತ್ತಾಳ, ಹೆಣ್ಣಾಗಲಿ ಗಂಡಾಗಲಿ ಮಗನ ಕೊಡೆಯಪ್ಪ ಅಂತ ಬೇಡ್ಕೊಳಕತ್ತಾಳ. ಹೀಗೆ ಬೇಡ್ಕೊಳ್ಳುವಂಥ ಸಂದರ್ಭದೊಳಗೆ ಆ ತಾಯಿಯ ಪೂರ್ವ ಜನ್ಮದ ಪುಣ್ಯನೂ ಏನೋ ಗೊತ್ತಿಲ್ಲ, ಆ ತಾಯಿ ಭಕ್ತಿಗೆ ಮೆಚ್ಚಿ ಶಿವ ಕನಸ್ನಾಗ ಬಂದು ಏನು ಇಟ್ಟ ಉಡಿಯೊಳಗೆ ಅಂತಂದ್ರೆ ಕಾಯನ್ನು ಇಟ್ಟಂಥ ಸಮಯದೊಳಗೆ ಕಾಯ ಅಂತಂದ್ರೆ ಸುಮ್ಮನೆ ಅಲ್ಲ ತಾಯಿ. ಆಶ್ಚರ್ಯ ಏನು ಅಂತಂದ್ರೆ ಮದುವೆ ಆಗುವಂಥ ಸಮಯದೊಳಗೆ ಮದುಮಗನ ಕೈಯಾಗ ಒಂದು ಕಾಯಿ ಕೊಡ್ತೀರಿ ನೀವು, ಸುರ್ಗಿಕಾಯಿ ಅಂತೇಳಿ ಕೊಡ್ತೀರಲ್ರಿ. ಈ ಕಡೆ ಕೊಡ್ತೀರಲ್ಲ ಸುರ್ಗಿಕಾಯಿ? ಹಾಂ, ಎದಕ್ಕೆ ಕೊಡ್ತೀರಿ? ಕೈಯಾಗ ಸುರಿಕಾಯಿ ಕೊಡ್ಬೇಕಾರ ಹುಡುಗ ಹೇಳ್ತೀರಿ ಏನಂತ, ನಿಮ್ಮ ಮಾವನ ಕೈಯಾಗ ನಿಮ್ಮ ಅಳಿಯನ ಕೈಯಾಗ ನಿನಗೆ ಏನರ ಆಷಾಢವ್ರು ಇದ್ರಂದ್ರೆ ಅವ್ರ ಕೈಯಾಗ ಈ ಕಾಯಿ ಕೊಡಕ್ಕೆ ಹೋಗ್ಬೇಡ. ಯಾಕೆ ಆ ಕಾಯಿ ಕೊಟ್ಟಂದ್ರೆ ಅವ್ರು 10,000 ಕೇಳ್ತಾರೋ 50,000 ಕೇಳ್ತಾರೋ ಗೊತ್ತಿಲ್ಲ, ಈ ಕಾಯಿ ಮಾತ್ರ ಜೋಪಾನ ಮಾಡಿ ಕಾಯ್ಕೊಂತೀರಿ. ಆ ಕಾಯಿ ಬೆಲೆ ಹಬ್ಬ ಬಂದ್ರೆ 25-30 ರೂಪಾಯಿ, ಹೌದ್ರಿ? ಬೇಡ 50 ರೂಪಾಯಿ. ಅದು ಒಂದು ಕಾಯಿ ಅವತ್ತಿನ ದಿವಸ ಆತನ ಕೈ ಒಳಗೆ ಬಂದಾಗ 1000 ರೂಪಾಯಿ ಬೆಲೆ ಬಳತ್ತಂತಂದ್ರೆ, ಇದಕ್ಕೂ ಏನಂತ ಕರೆದಾರ ಅಂತಂದ್ರೆ, ಆ ಕಾಯಿಗೆ ಹೆಂಗೆ 10,000 ಕಿಮ್ಮತ್ತದ ಹಂಗೆ ಶರೀರಕ್ಕೂ ಕೂಡ ಅಷ್ಟ ಕಿಮ್ಮತ್ತೈತಿ. ಇದಕ್ಕೊಂದು ಹೆಸರು ಕರೆದಾರ. ಏನು ಅಂತಂದ್ರೆ ಹುಟ್ಟಿದಾಗ ಇಡುವ ಹೆಸರಲ್ಲ, ಇದಕ್ಕೆ ಏನಂತಾರಂದ್ರೆ ಜೀವ ಹೋಯ್ತು ಅಂತಂದ್ರೆ ಆಡ ಭಾಷೆ ನೀವೇನಂತೀರಿ? ಹೋಯ್ತು ನೋಡ್ರಿಪ್ಪ, ಇಲ್ಲಿ ತನಕ ನಮ್ಮ ಜೊತೆಗೆ ಇದ್ದ, ಇನ್ನು ಹೋದ್ ನೋಡ್ರಿ. ಎಲ್ಲಿಗೆ ಹೋದ? ಮಣ್ಣಿನ ಕಾಯ ಮಣ್ಣಿಗೆ ಹೋಗ್ಬಿಡುತ್ತೆ ಅನ್ನಂಗಿಲ್ಲ ರೀ. ಮಣ್ಣಿನ ಕಾಯ ಮಣ್ಣಿಗೆ ಹೋತು ಅಂತ ಕರಿತಾರೆ. ಅಂದ್ರೆ ಇದಕ್ಕೂ ಒಂದು ಹೆಸರು ಕರೆದ್ರ ಕಾಯ ಅಂತ. ಅದು ಕಾಯಿ ಅದ, ಇದು ಕಾಯ ಅದ. ಈ ಕಾಯ ಮದುವೆ ಆದ ಬಳಿಕ ಏನು ಹೇಳ್ತಾರಂದ್ರೆ, ಮನೆತನ ಜವಾಬ್ದಾರಿ ನಿನ್ನ ಮ್ಯಾಗದ, ಹಿರಿತನ ನಿನ್ನ ಮ್ಯಾಗದ, ಮನೆತನವನ್ನ ಕಾಯ್ಕೊಂಡು ಹೋಗ್ಬೇಕಂತ ತಿಳ್ಕೊಂಡು ಕಾಯಿ ಹೆಂಗೆ ಕೊಡ್ತಿರಲ್ಲ, ಹಂಗ ಭಗವಂತನು ಕೂಡ ನಾಗಮ್ಮ ತಾಯಿ ಉಡಿಯೊಳಗೆ ಏನು ಕೊಟ್ಟ ಅಂತಂದ್ರೆ, ಯವ್ವ ಇಡೀ ಜಗತ್ತಿಗೆ ಬೆಳಕಾಗ್ತಕ್ಕಂಥ, ನಾಡಿಗೆ ಅನ್ನವನ್ನು ನೀಡ್ತಕ್ಕಂಥ ಒಬ್ಬ ಅದ್ಭುತವಾಗಿರ್ತಕ್ಕಂಥ ಯೋಗಿ ನಿನ್ನ ಉಡಿಯೊಳಗೆ ಜನ್ಮ ತಾಳ್ತಾನ. ಈ ಕಾಯನ ಜೋಪಾನ ಮಾಡ್ಕೊಂಡು ತಿಳ್ಕೊಂಡು ಭಗವಂತ ಉಡಿಯೊಳಗೆ ಕಾಯಿ ಇಟ್ಟು ಯಾವಾಗ ಮಾಯ ಆಗ್ತಾನ, ನಾಗಮ್ಮ ತಾಯಿ ಕಣ್ಣು ಬಿಟ್ಟು ನೋಡ್ತಾಳ, ಸಾಧು ಮಾಯ ಆಗ್ಯಾನ, ಉಡಿಯೊಳಗೆ ಕಾಯಿ ಅದ. ಯಾವಾಗ ಸಾಧು ಮಾಯ ಆಗ್ಯಾನ, ಉಡಿಯೊಳಗೆ ಕಾಯಿ ಯಾವಾಗದ, ಕಾಯಿ ಇರುವಂಥ ಸಮಯದೊಳಗೆ ಗಂಡನಿಗೆ ಎಬ್ಬಿಸಿ ಹೇಳ್ತಾಳ, ಹೇಳ್ರಿ ಮ್ಯಾಲೆ ಹೇಳ್ರಿ ಅಂತಂದ್ಲು. ಗಂಡ ಎದ್ದ, ಯಾಕೆ ಏನಾಯ್ತು, ಯಾಕೆ ಇಷ್ಟ ಆತರೊಳಗಿದೆಯಾ, ಏನಾಗ್ಯದ ಅಂತ ತಿಳ್ಕೊಂಡು ಕೇಳಿದಾಗ, ಇಲ್ರಿ ನನ್ನ ಕನಸಿನೊಳಗೆ ಎಂದೂ ಕೂಡ ಬೀದೇ ಇರ್ತಕ್ಕಂಥ ಕನಸು ಇವತ್ತು ನನಗೆ ಬಿದ್ದದ. ಎಂಥ ಕನಸು ಅಂತಂದ್ರೆ ಏನೂ ಗೊತ್ತಿಲ್ಲ, ಚುಮು ಸೂರ್ಯನ ಉದಯ, ಬೆಳಗಿನ ಜಾವ, ಬ್ರಾಹ್ಮಣಿ ಮುಹೂರ್ತ, ಒಬ್ಬ ಸಾಧು ಬಂದಾನ. ಹಣೆ ತುಂಬ ಭಸ್ಮ, ಕೊಳ್ಳೊಳಗ ಲಿಂಗ, ರುದ್ರಾಕ್ಷಿ ಧರಿಸ್ಕೊಂಡು ಕಾವಿ ಕಪನಿಯನ್ನು ತೊಟ್ಟಾನ, ಕೈಯೊಳಗೆ ಜೋಳಿಗೆ ಹಿಡ್ಕೊಂಡಾನ, ಕೈಯೊಳಗೆ ಬೆತ್ತ ಹಿಡ್ಕೊಂಡು ಉಡಿಯೊಳಗೆ ಕಾಯಿ ಹಾಕ್ಯಾನ ಅಂತ ತಿಳ್ಕೊಂಡು ಹೇಳಿದಾಗ ಕಣ್ಣು ಬಿಟ್ಟು ನೋಡಿದೊಳಗಾಗಿ ಸಾಧು ಮಾಯ ಆಗ್ಯಾನ, ಉಡಿಯೊಳಗೆ ಮಾತ್ರ ಕಾಯಿ ತಂದಾಗ ಗಂಡಂದ, ಈ ವಿಷಯವನ್ನು, ಈ ಸಮಾಚಾರವನ್ನು ಮಂದಿ ಹೇಳಕ್ಕೆ ಹೋಗ್ಬೇಡ, ಊರಾಗಿನ ಹೆಣ್ಮಕ್ಳಿಗೆ ಹೇಳಕ್ಕೆ ಹೋಗ್ಬೇಡ. ಯಾಕೆ ಎಷ್ಟು ಮಜಾ ಅಂದರೆ, ಸ್ವಲ್ಪ ಮುಂದಕ್ಕೆ ಬರ್ರಿ, ಒಂದಿಟ್ಟಿವ ಮುಂದಕ್ಕೆ ಸರ್ಕೋರಿ, ಹಂಗೆ ಸರ್ದಂಗೆ ಮಾಡ್ರಿ, ಮತ್ತೆ ನೀವು ಕರೆಯನ್ನು ಸರ್ದಿರಿ, ಮುಂದೆ ಸರ್ಕೋರಿ ನೋಟಂಗೆ, ಮುಂದೆ ಬರ್ರಿ ನೋಟಂಗೆ, ಹಂಗೆ ಸರ್ದಂಗೆ ಮಾಡ್ರಿ, ಮತ್ತೆ ಕರೆ ಮುಂದೆ ಸರ್ದಿರಿ ನೀವು. ಇಟ್ಟು ಹೇಳಕತ್ರು ಬರೋಲ್ಲ, ಭಾಳ ಗಟ್ಟಿದ್ರವ ಯವ್ವ ನೀವು. ಇಷ್ಟು ಹೇಳಿದ್ರು ಸರಿ ಒಳ್ರಿ ಅಂದ್ರೆ ಭಾಳ ಗಟ್ಟಿ ಬಿಡಿಯವ ನೀವೆಲ್ಲ.
ಸರ್ದಂಗೆ ಮಾಡ್ರಿ ಅದಕ್ಕೆ ರೊಕ್ಕ ಇಲ್ಲ ಹಂಗೆ ಫ್ರೀ ಐತದ ಸರ್ದಂಗೆ ಮಾಡ್ರಿ ಮುಂದೆ ಸರ್ದಂಗೆ ಮಾಡ್ರಿ ಜಾಗ ಭಾಳ ದೊಡ್ಡದೈತಿ. ಬರ್ರಿ ಮುಂದಕ್ಕೆ ಬರ್ರಿ, ಅಲ್ಲಿ ಹಿಂದವ್ರು ಈ ಕಡೆ ಮುಂದೆ ಬರ್ರಿ, ಈ ಕಡೆ ಜಾಗ ಐತಿ ಈ ಕಡೆ ಬರ್ರಿ. ಅಲ್ಲಿ ಹಿಂದೆ ಕುಂತರು ದಾರ್ಯಾಗ ಅಡ್ಡಾಡಕ್ಕೆ ಬರೋರು ದಾರಿಯಾರು ಬಿಡ್ರಿ, ಇಲ್ಲಿ ಈ ಕಡೆ ಮುಂದೆ ಬರ್ರಿ ಈ ಕಡೆ. ಬಹಳ ಆಶ್ಚರ್ಯ ಏನು ಅಂತಂದ್ರೆ ಯಾವಾಗ ಉಡಿಯೊಳಗೆ ಕಾಯಿ ಇಟ್ಟಾನ ಗಂಡ ಹೆಂಡತಿ ಮಾತಾಡಿದ್ರು. ಸರಿ, ಹಾಗಾದ್ರೆ ಏನು ಹೇಳಿದ? ಇಲ್ಲ, ಈ ಕಾಯನ್ನು ಜೋಪಾನ ಮಾಡು, ಸಮಯ ಬಂದಾಗ ಉಪಯೋಗ ಮಾಡಂತ ತಿಳ್ಕೊಂಡು ಕೊಟ್ಟ ಅಂದ್ಕೊಳ್ಳಿ. ಇಬ್ಬರು ಗಂಡ ಹೆಂಡತಿ ವಿಚಾರ ಮಾಡಿದ್ರೆ ಹಾಗಾದ್ರೆ ಬೆಳಗಿನ ಜಾವ ಬ್ರಾಹ್ಮಣಿ ಮುಹೂರ್ತದೊಳಗೆ ಕನಸು ಬಿದ್ದದ, ಕಾಯಿ ಇಟ್ಟು ಹೋಗ್ಯಾನಂದ್ರೆ ಈ ಕಾಯನ್ನು ಇಬ್ಬರು ಕೂಡ ಮಡಿಯಿಂದ ಹೋಗಿ ಜಗಲಿ ಮ್ಯಾಗಿಡೋಣ. ಕನಸು ಕಂಡ್ಲ. ಯವ್ವ ನಾವು ಕನಸು ಕಾಣ್ತೀವಿ, ಅವ್ರು ಕಂಡಿದ್ದು ಒಂದ ಕನಸು. ಯವ್ವ ಒಂದು ಅರ್ಧ ಗಂಟೆ ನಿಮ್ಗೆ ಅವಕಾಶ ಕೊಡ್ತೀನಿ, ಸ್ವಲ್ಪ ಒಂದು ಅರ್ಧ ಗಂಟೆ ತಡ್ರಿ ಯವ್ವ. ಯಾಕಂದ್ರೆ ನನಗೆ ಗೊತ್ತೈತಿ ಇವತ್ತು ನಿಮ್ಮದೈತಿ ಹಬ್ಬ ಅಂಥೇಳಿ. ಇಟ್ಟು ದಿವಸ ಆದರೂ ನಿಮ್ಮ ಹಬ್ಬ. ಈ ನಾಡಿನೊಳಗೆ ಎಷ್ಟು ಹಬ್ಬ ಅದಾವ ಎಲ್ಲ ನಿಮ್ಮ. ದಸರಾರ ತೊಗೊಳ್ರಿ, ದೀಪಾವಳಿರ ತೊಗೊಳ್ರಿ, ನಾಗರ ಪಂಚಮಿರ ತೊಗೊಳ್ರಿ, ಯಾವುದ ತೊಗೊಳ್ರಿ. ನಮ್ಮ ನಾಡಿನೊಳಗೆ ಎಷ್ಟು ಹಬ್ಬ ಅದಾವ ಎಲ್ಲ ಹಬ್ಬ ಹರಿದಿನ ನಿಮ್ಮ ಹೆಸರು ಮ್ಯಾಗ ಅದಾವ. ಹೌದ್ರೆ? ಹಬ್ಬ ಬಂತಂದ್ರೆ ಮುಗದ ಹೊತ್ತ ಚಲವ. ಗಂಡಗೆ ಬೇಕಾ ಏನು ಒಂದು ಅರ್ಧ ತೊಲಿ ಬಂಗಾರ ತೊಗೊಂಬ, 4ನೇ ತೊಲಿ ಬಂಗಾರ ತೊಗೊಂಡು ಬಾ, ಚಲೋ ಕಿಮ್ಮತ್ತಿನ ಸೀರೆ ತೊಗೊಂಡು ಬಾ, ತರ್ಲಿನ ಮುಗದ ಹೊತ್ತ. ಎಷ್ಟು ಮಜಾ ಅಂತಂದ್ರೆ ಎಲ್ಲ ಹಬ್ಬಕ್ಕೆ ನಿಮ್ಗಾತ ಕೊಡಿಸಿ 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 ಎಲ್ಲ ಹಬ್ಬ ನಿಮ್ಗೆ ಅದಾವ. ನಮಗೆ ಒಂದು ಬಿಟ್ಟಿರಿ ಅವ್ವ. ಯಾವ್ದು ರೀ? ಹಾಂ, ನಾಲ್ಕತ್ರ ಗೊತ್ತಾಗೈತೆ ನಿಮ್ಗೆ ಅಲ್ಲ. ಎಲ್ಲ ಹಬ್ಬನೂ ನಿಮ್ಮವು ಅದಾವ. ಅವ ನೀವು ಕೇಳಿದ್ದೆಲ್ಲ ಕೊಡಿಸಿ 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 ಇದ್ದಂಗೆ ಹರ್ಕೊಂಡ. ಹೌದಲ್ರಿ? ಈಗ 4 ದಿವಸ 5 ದಿವಸ ಆದರೂ ಕೂಡ ನಿಮ್ಮದು ಹಬ್ಬ, ಈಗೂ ಕೂಡ ನಿಮ್ಮದು ಐತಿ. ಕಾರಣ ಒಂದು 10 ನಿಮಿಷ ನನ್ನ ಸಮಯವನ್ನು ತಮಗೆ ನಾನು ದಾನ ಮಾಡ್ತೀನಿ. ಒಂದು 10 ನಿಮಿಷ ಅವ್ರು ಶಾಂತಿ ರೀತಿ ಕುಂತ್ರೆ ಭಾಳ ಚಲೋ ಆಗುತ್ತೆ. ಕೇಳ್ರಿ ಒಂದಿಟ್ಟು ಈ ಕಡೆ. ಆಶ್ಚರ್ಯ ಏನು ಅಂತಂದ್ರೆ ನಾಗಮ್ಮ ತಾಯಿ ಯಾವಾಗ ಕನಸನ್ನು ಕಂಡ್ಲು, ಉಡಿಯೊಳಗೆ ಕಾಯನ್ನು ಭಗವಂತ ಇಟ್ಟಾನ. ಇಟ್ಟಾಕ್ಷಣ ಇಬ್ಬರು ಗಂಡ ಹೆಂಡತಿ ಮಡಿಯಿಂದ ಸ್ನಾನ ಮಾಡ್ಕೊಂಡು ಆ ಕಾಯನ್ನು ತೊಗೊಂಡೋಗಿ ಜಗಲಿ ಮ್ಯಾಗಿಟ್ಟ ಪೂಜೆ ಮಾಡ್ತಾರೆ. ಹೆಂಗೆ ಗಂಡ ಹೆಂಡತಿ ಪೂಜೆ ಮಾಡ್ತಾರೆ. ಕಾಯಿ ಹೆಂಗೆ ಬೆಳೆಕತ್ತು ಹಂಗಂಗೆ ಇರುವಂಥ ಕಷ್ಟವೆಲ್ಲೂ ಕೂಡ ದೂರ ಆಗ್ತಾ ಹೋಗ್ಬೇಕಾದ್ರೆ ನಾಗಮ್ಮ ಗರ್ಭ ಧರಿಸ್ತಾಳೆ. 3 ತಿಂಗಳ 6 ತಿಂಗಳ 9 ತಿಂಗಳ ಆಗಿನ ಸಮಯ. ಮುಂದೆ ನವಮಾಸದಿಂದಾಗಿ ಬಿದ್ದ ತಕ್ಷಣ ಒಂದು ಗಂಡು ಮಗುವಿಗೆ ಜನ್ಮ ಕೊಡ್ತಾಳೆ. ಯಾವಾಗ ನಾಗಮ್ಮ ತಾಯಿ ಗಂಡು ಮಗು ಜನ್ಮ ಕೊಟ್ಟಾಳ ಆಗಿನ ಸಮಯ ಶಾಲ್ಯವಾನಶಕೆ 1848 ಶ್ರಾವಣ ಮಾಸ, ಶುದ್ಧ ಸಪ್ತಮಿ, ರೋಹಿಣಿ ನಕ್ಷತ್ರ, ಬ್ರಾಹ್ಮಣಿ ಮುಹೂರ್ತ, ಸೋಮವಾರ ದಿನ ಬೆಳಗಿನ ಜಾವ 4 ಗಂಟೆಗೆ ಗಂಡು ಮಗು ಜನ್ಮ ಕೊಟ್ಟಾಳ. ಹಂಗೆ ನಿನ್ನೆ ದಿವಸನೂ ಕೂಡ ಕಥಾನಾಯಕ ಸೋಮವಾರ ದಿವಸ ಹುಟ್ಟಿದ ಅನ್ನುವಂಥ ವಿಚಾರ ನಿನ್ನೆ ತಿಳ್ಕೊಂಡು ಬಂದೀವಿ ನಾವು ನೀವೆಲ್ಲ. ಭಾಳ ಆಶ್ಚರ್ಯ ಏನು ಅಂದರೆ ಹುಟ್ಟಿದ ಮ್ಯಾಗ ಎಷ್ಟು ವಿಶೇಷ ಐತಿ ಅಂತಂದ್ರೆ ಎಲ್ಲ ಹೆಣ್ಮಕ್ಳು ಕೂಡ ಕೊಡ್ತಾರ, ಮುತ್ತೈದರು ಕೊಡ್ತಾರ. ಯವ್ವ ನೋಡಲ್ಲೇ ನಾಗಮ್ಮ ಗಂಡು ಹಡ್ದಾಳ ಅಂತ ತಿಳ್ಕೊಂಡು ಎಲ್ಲರೂ ಕೂಡ ಬರೋದು, ನೋಡೋದು, ಖುಷಿಯಿಂದ ಮಾತನಾಡೋದು. ಸೂಲ್ಗಿತ್ತಿ ಹೆಣ್ಮಗಳು ಕೂಸನ್ನು ಎರೆದು ತಾಯಿಯ ಪಕ್ಕದೊಳಗೆ ಕೂಸನ್ನು ಹಾಕಿ ಆ ಹೆಣ್ಮಗಳಂತಳಿವ ಆಗಾಗ ಬಂದು ಹೊಕ್ಕೇನೆ ಅಂತ ತಿಳ್ಕೊಂಡು ಹಿಂಗೆ ಯಾವಾಗ ಸೂಲ್ಗಿತ್ತಿ ಹೋಗ್ತಾಳೆ. ಹೋದಂಥ ಸಂದರ್ಭದೊಳಗೆ ಇತ್ತ ಕಡೆಗೆ ನಾಗಮ್ಮ ತಾಯಿ ಅಂತಾಳೆ ಏನು ಅಂತಂದ್ರೆ, ಹೇ ಭಗವಂತ, ಹೇ ತಿಂತನಿ ಮೌನೇಶ, ಯಪ್ಪ ನನಗಿರುವಂಥ ಕಷ್ಟವನ್ನು ಎಲ್ಲವನ್ನೂ ಕೂಡ ದೂರ ಮಾಡಿಬಿಟ್ಟು ನಾ ಬಯಸಿದ್ದು ಕೂಡ ಇದನ್ನು ಗಂಡು ಮಗನ ಕೊಟ್ಬಿಟ್ಟಿಲ್ಲಪ್ಪ, ಖುಷಿ ಆತಂತ ತಿಳ್ಕೊಂಡು ಮಗನ ಮುಖವನ್ನು ನೋಡ್ತಾ ಯಾವಾಗ ನಾಗಮ್ಮ ತಾಯಿ ನಿತ್ಯಲು ಕೂಡ ಕಾಲವನ್ನು ಕಳಿಕತ್ತಾಳ. 1 ದಿವಸ ಹೋತು ಜನನಾಗಿ, 2 ದಿವಸ ಹೋತು ಜನನಾಗಿ, 3ನೇ ದಿವಸ ಬಂತು ನೋಡೆವ್ವ. ಅಲ್ಲಿ ಗಾಡಿದೆ. ಯಾವಾಗ 3ನೇ ದಿವಸ ಜನನ ಆಗ್ಯದ, ಕೈಲಾಸದೊಳಗಿರ್ತಕ್ಕಂಥ ಶಿವ ನಾಗಮ್ಮ ತಾಯಿಯ ಪಕ್ಕದೊಳಗಿರ್ತಕ್ಕಂಥ ಮಗು ಇಬ್ಬರು ಒಂದು ಆಟ ಹೂಡಿದ್ರ. ಲಕ್ಷ ಕೇಳ್ರಿ ಎಷ್ಟು ಮಜಾ ಐತೆ ಅಂತಂದ್ರೆ, ತಾಯಿ ಮಗ ಇಬ್ಬರು ಹೊರಸಿನ ಮ್ಯಾಗ ಮಕ್ಕೊಂಡಾರ. ತಾಯಿ ಮಗ ಇಬ್ಬರು ಕೂಡ ಹೊರಸಿನ ಮ್ಯಾಗ ಯಾವಾಗ ಮಕ್ಕೊಂಡಾರ? 3ನೇ ದಿವಸ ರಾತ್ರಿ ಊಟ ಮಾಡಿ ತಾಯಿ ಯಾವಾಗ ಮಕ್ಕೊಂಡಾಳ, ತಾಯಿ ಪಕ್ಕದೊಳಗಿರ್ತಕ್ಕಂಥ ಕೂಸ, ಎಳೆಯ ಕೂಸ, 3 ದಿನದ ಕೂಸ ಮನೆ ಮುಂದಿರ್ತಕ್ಕಂಥ ಒಳಗಿರ್ತಕ್ಕಂಥ ದಂದಕ್ಕಿ. ಅವಾಗಿನ ಮನೆ ನೋಡ್ರಿ ಎಷ್ಟು ಚಂದ ಅಂತಂದ್ರೆ, ನೀವು ಮನೆ ಒಳಗೆ ಹೋಗ್ತೀರ ಅಂದ್ಕೊಳ್ಳಿ ಮೊದಲು ದೊಡ್ಡದಾಗಿರ್ತಕ್ಕಂಥ ತಲಭಾಗದೊಳಗೆ ಹೋದ ತಕ್ಷಣ ದಂದಕ್ಕಿಯಿಂದ ಮ್ಯಾಲ ಮೆಟ್ಲು ಹತ್ತಿದ ತಕ್ಷಣ ಪಡಸಾಲಿಂದ ಒಳಗೆ ಹೋದ್ರಂದ್ರೆ ಅಡುಗೆ ಮನೆ, ಬಚ್ಚಲ ಮನೆ, ದೇವ್ರ ಮನೆ, ಹಿಂಗೆಲ್ಲ ಹಳೆ ಮನೆ ನೋಡ್ರಿ ನೀವು. ಈಗೆಲ್ಲ ಹಂಗಿಲ್ಲ ರೀ. ಯಾಕೆ ಎಲ್ಲ ಲೆವೆಲ್ ತಂದುಬಿಟ್ರಿ ನೀವೆಲ್ಲ. ಈಗ ಹಿಂಗೆ ಇರ್ಬೇಕು, ಹಾಲು ಹಿಂಗೆ ಇರ್ಬೇಕು, ಅಡುಗೆ ಮನೆ ಹಿಂಗೆ ಇರ್ಬೇಕು. ಏನು ನಾನಾ ಥರ ಇವತ್ತಿನ ರೊಕ್ಕ ಜಗ್ ಐತೆ, ಜಗ್ ಕಟ್ಟಿಸ್ತಿರಿಲ್ಲ ಅಂತಲ್ಲ. ಆದ್ರೆ ಅವಾಗಿನ ಮಂದಿ ಪದ್ಧತಿ ಯಾಕೆ ಮಾಡ್ಯಾರ ಇದನ್ನಂತಂದ್ರೆ ಅದಕ್ಕೊಂದು ಅರ್ಥ ಐತಿ.
ದಂಧಕಿ ಒಳಗೆ ಯಾವಾಗ ಆಕಳ ಕಟ್ಟ್ಯಾರ, ಆಕಳ ಕಟ್ಟಿರ್ಬೇಕಾದ್ರೆ ತನ್ನ ಕಾಯಕವನ್ನು ಮಾಡ್ತಾ ಇರ್ತಕ್ಕಂಥ ಗಂಡ ಇತ್ತ ಕಡೆಗೆ ನಾಗಮ್ಮ ಹೊರಸಿನ ಮ್ಯಾಗ ಯಾವಾಗ ಮಕ್ಕೊಂಡಾಳ. ಹೊರಸಿನ ಮಲಗಿರ್ತಕ್ಕಂಥ ಸಮಯದೊಳಗೆ 3ನೇ ದಿವಸ ರಾತ್ರಿ ಕೂಸು ಏನಾಯ್ತು ಅಂತಂದ್ರೆ ಬಹುಶಃ ರಾತ್ರಿ 12 ಗಂಟೆ ಆಗಿರ್ಬೇಕೇನೇವ. ರಾತ್ರಿ 12 ಗಂಟೆ ಆಗ್ಯದ. ನಾಗಮ್ಮ ತಾಯಿಯ ಪಕ್ಕದೊಳಗೆ ಹೊರಸಿನ ಮ್ಯಾಗ ಮಲಗಿರ್ತಕ್ಕಂಥ ಮಗು ಎಲ್ಲಿ ಬಂತು ಅಂದ್ರೆ ಸೀದಾ ಬಂದು ಆಕಳ ಕಾಲ ಮಕ್ಕೊಂಡಿತ್ತಂತ. ಆಕಳ ಕಾಲಾಗಿ ಯಾವಾಗ ಬಂದ ಮಗು ಮಲಗ್ಯದ, 12 ಗಂಟೆ ಆಗ್ಯದ, ಮಗು ಕಾಣಲ್ದು. ಒಂದೂವರೆ ಆಡಾಗಿತ್ತು ರಾತ್ರಿ. ನಾಗಮ್ಮ ತಾಯಿ ಎಚ್ಚರದಿಂದ ಮಗನನ್ನು ನೋಡ್ಬೇಕಂತ ತಿಳ್ಕೊಂಡು ಕೈ ಮುಟ್ಟುತ್ತಾಳ, ಕೂಸು ಸಿಗುವಲ್ದ. ಯಾವಾಗ ಕೂಸು ಸಿಗದೇ ಇರುವಂಥ ಸಮಯದೊಳಗೆ ಒಂದು ಕ್ಷಣ ಒಮ್ಮೆ ದೊಮ್ಮಗಲಿ ಹೌ ಆಡ್ತಾಳೆ ನಾಗಮ್ಮ. ಯಾಕ ನನ್ನ ಮಗನ ಕಾಣೋಲ್ಲ, ಪಕ್ಕದೊಳಗೆ ಮಲಗಿರ್ತಕ್ಕಂಥ ಕೂಸು ಎಲ್ಲಿ ಹೋತು ಅಂತ ತಿಳ್ಕೊಂಡು ನಾಗಮ್ಮ ಮನೆಯೊಳಗಿದ್ದವ್ರನ್ನ ಎಲ್ಲರೂ ಕೂಡ ಎಬ್ಬಿಸ್ತಾಳೆ. ಏನ್ರಿ ಹೇಳ್ರಿ ಹೇಳ್ರಿ ಹೇಳ್ರಿ, ಮಗು ಮಾಯವಾಗ್ಯದ, ಮಗು ಕಾಣ್ಲಾಗ್ಯದ, ಮಗು ಎಲ್ಲಿ ಹೋಗೈತೆ ಅಂತ ಗೊತ್ತಿಲ್ಲ ಅಂತ ತಿಳ್ಕೊಂಡಂದಾಗ ಒಮ್ಮೆ ದೊಮ್ಮಗಲಿ ಮನ್ಯಾಗ ಮಕ್ಕೊಂಡ್ರು ಎಲ್ಲರೂ ಕೂಡ ಗಾಬರಿಯಿಂದ ಎದ್ದೇಳ್ತಾರೆ. ಯಾಕೆ ಕೂಸು ಎಲ್ಲಿ ಹೋತ, ಕೂಸು ಎಲ್ಲಿ ಹೋತ, ಕೂಸು ಎಲ್ಲಿ ಹೋತ, ಏನಾತಂತ ತಿಳ್ಕೊಂಡು ಇಡೀ ಮನೆಯೆಲ್ಲ ಹುಡುಕಾಡ್ತಾರ, ಓಣಿಯೆಲ್ಲ ಹುಡುಕಾಡ್ತಾರ. ಈಗ ನಂಗೆ ಲೈಟ್ ಆಗಲಿ ಬೆಳಕಾಗಲಿ ಹಿಂಗೇನು ಇದ್ದಿದ್ದಿಲ್ಲ. ಅವಾಗ ಗುಬ್ಬಿಲ್ ಆಟಾಣ ಚಿಮ್ಮಣ ಸಣ್ಣಾಗಿರ್ತಕ್ಕಂಥ ಚಿಮ್ಮಣ ಜಾಸ್ತಿ ಮಾಡ್ತಾರ, ನೋಡ್ತಾರ. ತಾಯಿಯ ಪಕ್ಕದೊಳಗೆ ಹೊರಸಿನೊಳಗೆ ಕೂಸಿಲ್ಲ, ಎಲ್ಲಿ ಹೋತ ಅಂತ ತಿಳ್ಕೊಂಡು ನಾಗಮ್ಮ ತಾಯಿ ಕಣ್ಣೀರು ಹಾಕ್ತಾಳೆ. ಏನಾಯ್ತು ನನ್ನ ಮಗನಿಗೆ? ಎಳೆಯ ಕೂಸ, 3 ದಿನದ ಕೂಸ, ಆ ಕೂಸು ಎಲ್ಲಿ ಹೋತು ಏನಾತಂತ ತಿಳ್ಕೊಂಡು ಕಣ್ಣೀರನ್ನು ಹಾಕಬೇಕಾದ್ರೆ ಮನೆಯೊಳಗೆ ಇದ್ದವರೆಲ್ಲರೂ ಕೂಡ ಒಂದು ಕ್ಷಣ ಗಾಬಾಗ್ತಾರೆ. ಕೂಸು ಎಲ್ಲಿ ಹೋತು ಅಂತ ತಿಳ್ಕೊಂಡು ಇಡೀ ಮನೆಯೆಲ್ಲ ಹುಡುಕಾಡ್ತಾರೆ. ದಂಧಕ್ಕೆ ಒಂದು ಹುಡುಕಾಡಿದ್ದಿಲ್ಲ ಅವರು. ಆಕಳ ಕಾಲೊಳಗೆ ಆಕಳ ಮಲಗ್ಯದ, ಆಕಳ ಪಕ್ಕದೊಳಗೆ ಕೂಸು ಮಲಗಿರ್ಬೇಕಾದ್ರೆ ಕಾಣಲಿಲ್ಲ ಯಾರ ಕಣ್ಣಿ ಕೂಡ. ಇಡೀ ಊರು ಓಣಿ ಎಲ್ಲ ಹುಡುಕ್ಯಾಡಿದಾಗ ಹಂಗೆ ಹಿಂಗೆ ನೋಡ್ಕೊಂತ ಒಂಚೂರು ಇಲ್ಲಿ ಇರ್ಬೇಕಂತ ತಿಳ್ಕೊಂಡು ದಂಧಕ್ಕೆ ಬರ್ತಾರೆ. ಆಕಳ ಕಾಲಿನ ಮಧ್ಯದೊಳಗೆ ಕೂಸು ಭಾಳ ಚಂದ ಮಲಗಿತ್ತಂತ. ಕೂಸು ಮಲಗಿದಾಗ ಗಂಡಂತನೀಗ ಕೂಸು ಇಲ್ಲೇ ಮಲಗ್ಯದ, ಎಲ್ಲೇ ಆಕಳ ಕಾಲೊಳಗೆ ಮಲಗಿದ ಕೂಸು ಅಂತ ತಿಳ್ಕೊಂಡು ಎತ್ಕೊಂಡು ಹೋಗಿ ಅಕಸ್ಮಾತಾಗಿ ಆ ಕೂಸಿಗೆ, ಎಳೆಯ ಕೂಸಿಗೆ ಆಕಳ ಏನಾದರೂ ತುಳಿದಿತ್ತು ಅಂತಂದ್ರೆ ಕೂಸಿನ ಪ್ರಾಣ ಹಾರಿ ಹೋಗಿಬಿಡ್ತಿತ್ತ. ಕೂಸಿನ ಪ್ರಾಣ ಹೋಗಿಬಿಡ್ತಿತ್ತು. ಏನು ಮಾಡ್ಬೇಕಂತ ತಿಳ್ಕೊಂಡು ಪುಣ್ಯ ನಮ್ಮ ಭಾಗ್ಯ ಅದ, ನಮ್ಮ ಪುಣ್ಯ ಅದ, ಹುಟ್ಟಿದ ಕೂಸು ಜೀವಂತದ, ಆಕಳ ತುಳಿದಿಲ್ಲ. ಯಾಕೆ ಮಲಗ್ಯದ ಆಕಳ ಎದ್ದಿತ್ತಂತಂದ್ರೆ ಕಾಲು ಇಡ್ತಿತ್ತ, ಇಲ್ಲಾಂದ್ರೆ ಎಳೆ ಕೂಸು ತಿಂದು ಬಿಡ್ತಿತ್ತ. ನಮ್ಮ ಪುಣ್ಯ ಐತೆ ಅಂತ ತಿಳ್ಕೊಂಡು ಎಲ್ಲರೂ ಕೂಡ ಕೂಸು ತಗೊಂಡು ಹೋಗಿ ಮತ್ತೆ ಕೂಸನ್ನ ತಾಯಿಯ ಪಕ್ಕದೊಳಗೆ ತಾಯಿ ಮಗಳು ಮಲಗಿಸ್ತಾರ. ಅವಾಗ ನಾಗಮ್ಮಂತಾಳ ನಿದ್ದೆ ಮಾಡೋದಕ್ಕಿಂತ ಕೂಸನ್ನು ಕಾಯ್ಬೇಕಂದ್ಲಕ್ಕಿ. ನಿದ್ದೆ ಮಾಡೋದಕ್ಕಿಂತ ಕೂಸನ್ನು ಕಾಯ್ಬೇಕಂತ ತಿಳ್ಕೊಂಡು ಯಾವಾಗ ನಾಗಮ್ಮ ತಾಯಿ ಹೊರಸಿ ಮೇಲೆ ಮಕ್ಕೊಂಡಾಳ. ಮಲಗಿರ್ಬೇಕಾದ್ರೆ ಮತ್ತೆ 3 ದಿವಸ ಮುಗಿದ ಮ್ಯಾಗ 4, 5, 6 ದಿವಸ ಆತ. 6ನೇ ದಿವಸಕ್ಕೂ ಕೂಡ ರಾತ್ರಿ ಅದ ಘಟನೆ ನಡೀತ. ಮಗನನ್ನು ಜೋಪಾನ ಮಾಡ್ಬೇಕು, ಮಗನನ್ನು ಕಾಯ್ಬೇಕು. ಮಗು ಯಾವಾಗ ಎದ್ದಳ್ತೈತೋ, ಯಾವಾಗ ಹಾಲು ಕುಡಿಸ್ಬೇಕು, ಮಗ ಅಳ್ತಾನಂತ ತಿಳ್ಕೊಂಡು ನಾಗಮ್ಮ ತಾಯಿ ಕಣ್ಣು ತೆರ್ಕೊಂಡು ಮಗನನ್ನೇ ನೋಡ್ತಾ ನಮ್ಮ ಮನೆಗೆ ಬಂದ ಭಾಗ್ಯದ ನಿಧಿ ಅದಾನ, ನಮ್ಮ ಮನೆಯ ಮಹಾತ್ಮ ಅಂತ ತಿಳ್ಕೊಂಡು ನಿತ್ಯಲು ಕೂಡ ಮಗನನ್ನು ಲಾಲನೆ ಪಾಲನೆ ಮಾಡ್ತಾ ಯಾವಾಗ ಕಾಲ ಕಳೆಯಕತ್ತಾಳ. 6ನೇ ದಿವಸ ಬಂತ. ಅವತ್ತು ರಾತ್ರಿ ಮಗನನ್ನು ನೋಡ್ಕೊಂತ ಕುಂತ್ಕೊಂಡಾಳ. ಒಂದು ಕ್ಷಣ ಒಂದು ಜೋರು ನಿದ್ದೆ ಹತ್ಯ ತಾಯಿ. ಯಾವಾಗ ಒಂದು ಕ್ಷಣ ಒಂದು ಜೋರು ನಿದ್ದೆ ಹತ್ತಿದಂಥ ಸಮಯದೊಳಗೆ ಆ ತಾಯಿಗೆ ನಿದ್ದೆ ಹತ್ತದ ಅಷ್ಟ ತಡ ನಾಗಮ್ಮಳಿಗೆ ಮತ್ತು ಕೂಸು ಒಂದು ಎಲ್ಲಿ ಮಲಗಿತ್ತು ಅಂತಂದ್ರೆ ಆಕಳ ಕಾಲ ಮಲಗಿತ್ತ. 6ನೇ ದಿವಸನೂ ಕೂಡ ಆಕಳ ಕಾಲ ಮಲಗಿದಾಗ ಒಂದು ಕ್ಷಣ ಕಣ್ಣು ಬಿಟ್ಟು ಎದ್ದು ನೋಡ್ತಾಳೆ, ಕೂಸಿಲ್ಲ ಪಕ್ಕದಲ್ಲಿ. ನಾಗಮ್ಮ ತಾಯಿ ಯಾವಾಗ ಕೂಸಿಲ್ಲ ಅನ್ಕೊಂತಾಳ, ಅಯ್ಯೋ ಕೂಸು ಎಲ್ಲಿ ಹೋತು, ಏನಾಯ್ತು, ಕೂಸು ಏನಾಗಿದೆ ಅಂತ ತಿಳ್ಕೊಂಡು ಒಂದು ಕ್ಷಣ ಮಕ್ಕೊಂಡವ್ರು ಎಬ್ಬಿಸಿದಾಗ ಮತ್ತೆ ಹುಡುಕಾಡ್ತಾರೆ. ಮತ್ತು ಎಲ್ಲಿ ಬಂದು ಮಲಗಿತ್ತಂದ್ರೆ ಆಕಳ ಕಾಲಾಗ ಬಂದು ಮಲಗಿತ್ತ. ಮತ್ತು ಕೂಸು ತೊಗೊಂಡು ಹೋಗಿ ತಾಯಿ ಪಕ್ಕಕ್ಕೆ ಸೇರಿಸ್ತಾರೆ. ಹಿಂಗೆ ಒಂದಲ್ಲ ಎರಡಲ್ಲ 3 ಸಾರಿ ನಡೀತದ. 8ನೇ ದಿವಸನೂ ಕೂಡ ಹಂಗಾಗತ್ತೆ. 3 ಸಾರಿ ಕೂಸು ಹೋಗಿ ಆಕಳ ಕಾಲೊಳಗೆ ಯಾವಾಗ ಮಲಗಿರ್ಬೇಕಾದ್ರೆ ಎಲ್ಲರೂ ಕೂಡ ಅಂತಾರೆ, ಏನಿರ್ಬೋದು ಇದು ಆಶ್ಚರ್ಯ, ಯಾರಾದ್ರೂ ಹೊತ್ಕೊಂಡು ಹಾಕಿದ್ರೆ ಮಲಗಬೇಕಲ್ಲ, ಕೂಸು ಹೆಂಗೆ ಹೋತು ಏನಾತಂತ ತಿಳ್ಕೊಂಡು ಎಲ್ಲರೂ ಕೂಡ ಆಶ್ಚರ್ಯ ಪಡ್ಬೇಕಾದ್ರೆ ಊರಾಗಿನ ಇಡೀ ಊರಿಗೆ ಗೊತ್ತಾಗುತ್ತೆ ಕಕ್ಕಳ ಮೇಲೆ ಏನಾಗ್ಯದ. ಇಲ್ಲ, ನಾಗಮ್ಮನ ಕೂಸ 3 ಸರಿ ಆಯಿತು. ರಾತ್ರಿ ಮಲಗಿರ್ಬೇಕಾದ್ರೆ ಕೂಸು ಬೆಳಗಿನ ಜಾವ ಅನ್ನೋದ್ರೊಳಗಾಗಿ ಬಂದ ಆಕಳ ಕಾಲಾಗಿರ್ತೈತೆ ಅಂತ ತಿಳ್ಕೊಂಡು ನಾ ಕೇಳ ನೀ ಕೇಳ ನಂಗೆ ನಿಂಗೆ ಎಲ್ಲರೂ ಕೂಡ ಆಶ್ಚರ್ಯ ಅಂತ ಸಂದರ್ಭದೊಳಗೆ ಗಂಡ ಯಥಾ ಪ್ರಕಾರ ಅವಿಗೆ ಕುಲ್ಮಿ ಕಾಯಕ ಮಾಡ್ಬೇಕಾದ್ರೆ ಅಲ್ಲೊಬ್ಬ ಸಾಧು ಬಂದ.
ಸಾಧು ಬಂದ ತಕ್ಷಣ ಎಲ್ಲರೂ ಕೂಡ ಹಿರಿಯರೆಲ್ಲ ಹಿಂಗೆ ಬಂಕದ ಮ್ಯಾಗ ಅವನ ಅಂಗಡಿ ಮುಂದೆ ಹಿಂಗೆಲ್ಲ ಕುಂತ್ಕೊಂಡಾಗ ಅವ್ರನ್ನ ಕತ್ತರು ಏನು ಮತ್ತು ಹಿಂಗೆ ಲಚ್ಚಪ್ಪ ನಿನವಾಗ ಹಿಂಗೆ ಆಗತ್ತಾನೆ 3 ಸಾರಿ ಆಯಿತು ತಾಯಿ ಬಿಟ್ಟು ಹೋಗಿ ಆಕಳ ಕಾಲಾಗಿರ್ತಂತ ಏನಿರ್ಬೇಕಂತ ತಿಳ್ಕೊಂಡು ಅನ್ನೋದ್ರೊಳಗೆ ಆ ಸಾಧು ಮಾತನಾಡ್ಬೇಕಾದ್ರೆ ಸಾಧು ಅಂದ ಖುಷ್ ಹೆಂಗದ ಆರಾಮೈತಿ ಆತ ದೈವಿ ಸಂಭೂತನದನ್ನು ತಿಳ್ಕೊಂಡು ಯಾವಾಗ ಸಾಧು ಹೇಳ್ತಾನೆ ಹೇಳಿದಂಥ ಸಮಯದೊಳಗೆ ಹಾಗಾದ್ರೆ ತೊಗೊಳ್ರಿ ಈ ಭಸ್ಮ ತೊಗೊಂಡೋಗಿ ಆ ಮಗುವಿನ ಹಣಿಗೆ ಹಚ್ಚ್ರಿ ಭಸ್ಮ ತೊಗೊಂಡೋಗಿ ಮಗುವಿನ ಹಣಿಗೆ ಹಚ್ಚ್ರಿ ಇನ್ನು ಮುಂದೆ ಹಂಗೆ ಆಗೋದಿಲ್ಲ ಅಂದ್ಕೊಳ್ಳೆ ಯಾವಾಗ ಸಾಧು ಬಂದು ಭಸ್ಮ ಕೊಟ್ಟು ಹೋದ ಇತ್ತ ಕಡೆಗೆ ಲಚ್ಚಪ್ಪ ಬಂದ ಮಗನ ಮಸ್ತಕಕ್ಕೆ ಭಸ್ಮ ಧರಿಸ್ತಾನೆ ಮುಂದೆ ಆ ಮಗು ಆಕಳ ಕಾಲ ಹೋಗಿ ಮಕ್ಕಳು ನಿಲ್ಲಿಸ್ತೈತಿ ಮುಂದೆ 13 ದಿವಸಕ್ಕೆ ಹೆಸರಿಡುವಂಥ ಕಾರ್ಯಕ್ರಮ ಆ ತಾಯಿ ಕಂಡಂಥ ಕನಸು ಕೂಡ ಹಂಗೆ ಇತ್ತ ಎಷ್ಟು ಅದ್ಭುತ ಕನಸು ಅಂತಂದ್ರೆ ಆಗಿನ ಸಮಯದೊಳಗೆ ಅವ್ರು ಕಂಡ ಕನಸು ಬೇರೆ ನಾವು ಕಾಣೋ ಕನಸು ಬೇರೆ ಏನಂತಳ ಅಕ್ಕ ಮಹಾದೇವಿ ನಾವು ನೀವೆಲ್ಲ ಕನಸು ಕಾಣು ಯಾಕೆ ನನಸಾಗೋದಿಲ್ಲ ಅಂತಂದ್ರೆ ಒಂದು ಕನಸು ಕಂಡ್ರೆ ನನಸಾಗೈತೆ ಅಂತ ತಿಳ್ಕೊಡ್ರಿ ನೀವು ದಿನಕ್ಕೆ ಒಂದು ಕನಸು ಕಂಡ್ರೆ ನನಸಾಗ್ಬೋದು ನಾವು ಕಾಣೋದು ಒಂದು ಕನಸು 2 ಕನಸು ಒಂದು ದಿನಕ್ಕೆ 300 ಕನಸು ಕಾಣ್ತೀವಿ ನಾವು ಹೌದ್ರಿ ಇದ್ರಾಗ ನನಸಾಗೋದು ಯಾವುದು ಈಗ ಇಷ್ಟು ಮಂದಿ ಕುಂತೀರಿ ಅಂತಂದ್ರೆ ಕರೆ ಎಲ್ಲರೂ ಇಲ್ಲೇ ಇದ್ರೆ ನೀವು ಎಲ್ಲರೂ ಇಲ್ಲೇ ಇದ್ರೆ ಹ್ಞೂ ರನ್ರಿ ಅವ್ವ ಇಲ್ಲೇ ಇದ್ರಲ್ಲ ಹೌದಲ್ರಿ ಮತ್ತು ನೀನು ಇಲ್ಲೇ ಇದಿಲ್ಲಪ್ಪ ಕಾಣ್ತೀವಲ್ಲ ನಿಮ್ಮ ಕಣಿಗೆ ನಿಂದಿರಿ ನೀವು ಇಲ್ಲಿ ಕುಂತೀರಿ ಅಂತಂದ್ರೆ ಯಾರ್ಯಾರ ಮನಸ್ಸು ಎಲ್ಲೈತೆವ ತಂಗಿ 8ಊರಿಗೆ ಯಾವ ಧಾರಾವ ಐತಿ ಈಗ ಯಾವುದ್ರಿ ಹಾಂ ಯವ್ವ ಎಂಥ ಚಂದ 8ಊರಿಗೆ ಧಾರಾವಾಹಿ ಇತ್ತು ಈ ಎಲ್ಲಿಂದ ತೊಂಬಂದು ಇವ್ರು ಮೂವರ್ನು ಅದ್ರಾಗ ಹ್ಯಾಗಣ ಕುಂದ್ರಿಸ್ಯಾರ ಕಾರ್ರಾಗ ಕುಂತಾನ ಶಾಸ್ತ್ರಿ ಎಲ್ಲಿಂದ ಹೇಳ್ಕೊಂಬಂದಾರ ಏನು ಎಂಥ ಚಂದ ಧಾರಾವಾಹಿ ನೋಡ್ತಿದ್ವಿ ಅಂತ ತಿಳ್ಕೊಂಡು ನಿಮ್ಮ ಮನಸ್ಸು ಅಲ್ಲಿ ಹೋಗಿರ್ತೈತಿ ಕೆಲವೊಬ್ರು ಮನಸ್ಸು ಧಾರಾವಾಹಿ ಕಡೆಗೆ ಹೋಗಿರ್ತೈತಿ ಕೆಲವ್ರ ಮನಸ್ಸು ಅಡುಗೆ ಮಾಡೋ ಕಡೆಗೆ ಹೋಗಿರ್ತೈತಿ ಕೆಲವೊಬ್ರು ಮನಸ್ಸು ಮಕ್ಕಳ ಕಡೆಗೆ ಹೋಗಿರ್ತೈತಿ ಕಾರಣ ಏನು ಅಂತಂದ್ರೆ ತಾಯಿ ಒಂದು ಮನಸ್ಸು ಒಂದು ಕನಸು ಅಂತಳಕ್ಕೆ ಅಕ್ಕ ಮಹಾದೇವಿ ಅಕ್ಕ ಕೇಳವ್ವ ನಾನು ಒಂದು ಕನಸು ಕಂಡೆ ಅಕ್ಕ ಕೇಳವ್ವ ನಾನು ಒಂದ ಕನಸ ಕಂಡೆ ಅಕ್ಕಿ ಅಡಕೆ ತೆಂಗಿನಕಾಯಿ ಕಂಡೇನವ್ವ ಚಿಕ್ಕ ಚಿಕ್ಕ ಜಡೆಯ ಸುಲಿಪಲ್ಲ ಗೊರವ ಭಿಕ್ಷೆಗೆ ಬಂದುದ ಕಂಡೆನವ್ವ ಅಂತಳಕ್ಕೆ ನಾವು ಕಂಡ 300 ಕನಸ ಅಕ್ಕ ಮಹಾದೇವಿ ಕಂಡಿದ್ದು ಒಂದು ಕನಸ ನನಸಾಗಿ ಹೋಗ್ಬಿಡ್ತೆ ಆ ತಾಯಿ ಕನಸ ಏನಂತ ಅಕ್ಕ ಕೇಳವ್ವ ನಾನು ಒಂದ ಕನಸ ಕಂಡೆ ಆ ಒಂದು ಕನಸಿನೊಳಗೆ ಏನು ಕಂಡ್ಲ ಅಕ್ಕ ಮಹಾದೇವಿ ಅಕ್ಕಿ ಅಡಕೆ ತೆಂಗಿನಕಾಯಿ ಮೊದಲಿಗೆ ಕಂಡಿದ್ದು ಇವನ ಇವೆಲ್ಲ ಎದ್ರ ಸಂಕೇತ ರೀ ಎದ್ರ ಸಂಕೇತ ಇವ ನೀವು ಮನೆಯೊಳಗೆ ಏನಾರೊಂದು ಮನೆ ಪ್ರವೇಶ ಮಾಡ್ಬೇಕನ್ನಂಗಿತ್ತಂದ್ರೆ ಮದುವೆ ಮಾಡ್ಬೇಕನ್ನಂಗಿತ್ತಂದ್ರೆ ಶ್ರೀಮಂತ ಕಾರ್ಯಕ್ರಮ ಮಾಡ್ಬೇಕನ್ನಂಗಿತ್ತಂದ್ರೆ ಒಟ್ಟಾರೆ ಹುಟ್ಟಿದಾಗಿನಿಂದ ಚಟ್ಟದವರೆಗೂ ಕೂಡ ಏನ ಮಾಡ್ಬೇಕಂದ್ರೂ ಕೂಡ ಮೊದಲಿಗೆ ಬೇಕಾಗಿರೋ ಶುಭ ಸಂಕೇತದ ವಸ್ತುಗಳು ಯಾವಂದ್ರೆ ಇವ ಅಕ್ಕಿ ಅಡಕೆ ತೆಂಗಿನಕಾಯಿ ಇಲ್ಲಿ ಹೆಸರಿಡಕತ್ರಿ ಅಂದರೂ ಕೂಡ ಇಲ್ಲಿ ಅಕ್ಕಿ ತೊಗೊಂಬಂದಿರಿ ಅಡಿಕೆ ತೊಗೊಂಬಂದಿರಿ ತೆಂಗಿನಕಾಯಿ ತೊಗೊಂಬಂದಿರಿ ಗುಗುರಿ ತೊಗೊಂಬಂದಿರಿ ಏನೆಲ್ಲ ತೊಗೊಂಬಂದಿರಿ ಹೌದಲ್ರಿ ಇವು ಎಲ್ಲ ಶುಭ ಸಂಕೇತ ಹೆಂಗೆ ಅಂತಿರಲ್ಲ ಅಕ್ಕ ಮಹಾದೇವ್ ಕಂಡಿದ್ದು ಕೂಡ ಶುಭ ಸಂಕೇತ ಒನ್ನೆದ್ದು ಅದನ್ನು ಅಕ್ಕಿ ಅಡಕೆ ತೆಂಗಿನಕಾಯಿ ಕಂಡೇನವ್ವ ಚಿಕ್ಕ ಚಿಕ್ಕ ಜಡೆಯ ಸುಲಿಪಲ್ಲ ಗೊರವ ಮನ್ಯಾಗ ಸಣ್ಣ ಮಕ್ಕಳದಾವ ಹೌದಾ ಇವು ಸಣ್ಣ ಮಕ್ಕಳದಾವ ಅಂತಂದ್ರೆ ಇನ್ನೂ ನೀವು ಜವಳ ತೆಗಿಸಿಲ್ಲ ಅಂತಂದಾಗ ಆ ಸಣ್ಣ ಮಕ್ಕಳು ಕೂಲ್ ನೋಡ್ರಿ ಎಷ್ಟು ಚಂದ ಇರ್ತಾವಂದ್ರೆ ಉಂಗ್ರು ಕೂಲ್ ಹಂಗೆ ಇರ್ತಾವ ಆ ಮಗುವಿನ ಮುಖನೂ ಕೂಡ ಹಂಗೆ ಇರ್ತೈತಿ ನೀವೇನು ಮಾಡ್ತೀರ ಅಂತಂದ್ರೆ ಇವ ಎಷ್ಟು ಚಂದ ಕೂಲ್ದದಾವ ಎಷ್ಟು ಚಂದ ಜಡಿ ಅದ ಅಂತ ತಿಳ್ಕೊಂಡು ಆ ಹುಡುಗನ ಕೂಲ ಮುಟ್ಟಕ್ಕೆ ಹೋಗಿರ್ತಿರಲ್ಲ ಜಡಿ ಮುಟ್ಟಕ್ಕೆ ಹೋಗಿರ್ತೀರ ಕರೆ ಹೇಳಿ ನೀವು ಜಡಿ ಮುಟ್ತೀರ ಬೇರೆ ಎಲ್ಲರ ಕೈ ಇಡ್ತೀರಿ ನೀವು ಎಲ್ರಿ ಸೀದಾ ನಿಮ್ಮ ಕೈ ಜಡಿಗೆ ಬರೋದಿಲ್ಲ ಸೀದಾ ಗಲ್ಲಕ್ಕೆ ಬರ್ತಾವ ಅಲ್ಲ ಜಡಿ ಮುಟ್ಟೋದಿಲ್ಲ ಗಲ್ಲಕ್ಕೆ ಇಡ್ತೀರಿ ನೀವೆಲ್ಲ ಎಷ್ಟು ಚಂದ ಐತೆ ಗಲ್ಲ ಅಂತ ತಿಳ್ಕೊಂಡು ಚಿಕ್ಕ ಚಿಕ್ಕ ಜಡೆಯ ಸುಲಿಪಲ್ಲ ಗೊರವ ಭಿಕ್ಷೆಗೆ ಬಂದಿದ್ದ ಕಂಡೆ ಅಂತಳ ಅಕ್ಕ ಮಹಾದೇವಿ ಹಂಗೆ ಇಲ್ಲಿನೂ ಕೂಡ ನಾಗಮ್ಮ ತಾಯಿ ಒಂದ ಕನಸು ಕಂಡಾಳ ನಾವು ಕಾಣೋ ಕನಸು 300 ನಮ್ಮ ಕನಸು ಭಾಳ ವಿಶೇಷ ಇರ್ತಾವ ಎಷ್ಟು ಮಜಾ ಯಾರ್ದೊಂದು ಮನೆ ಒಳಗೆ ಮದುವಿತ್ತಂತ ಮದುವೆ ನಡೆದಾಗ ಒಬ್ಬ ಭಿಕ್ಷಕ್ಕೆ ಬಂದ ತಿರುಕ ಅವನು ಕಾಯ್ಕನದಾಗಿತ್ತು ಭಿಕ್ಷೆ ಬೇಡೋದು ಆ ಭಿಕ್ಷಾ ಅಂದೆ ಅಂತ ತಿಳ್ಕೊಂಡು ಒಂದು 8 ಮನೆಗೆ ಬೇಡ್ಕೊಂಡು ಬರೋ ಮುಂದಾಗ ಮನೆ ಮುಂದೆ ಭಾಳ ಚಂದ ಇದನ್ನು ಹಾಕ್ಯಾರ ಏನ್ರಿ ಹಂದ್ರ ಹಾಕ್ಯಾರ ಇವ ಮನೆ ಮುಂದೆ ನಿಂತ್ಕೊಂಡು ಭಿಕ್ಷಾ ಅಂದೇಹಿ ಅಂದ್ಕೊಳ್ಳೆ ಮದುವೆನ ಹಾಕತ್ತಿದ್ನಲ್ಲ ಅವನ ಎದುರಿಗೆ ಬಂದ ಮದುವೆಯಾಗ ಹುಡುಗನ ಎದುರಿಗೆ ಬಂದಾಗ ಇವ ಭಿಕ್ಷಕ್ಕೆ ಅಂದ ಮತ್ತು ಹಿಂಗಪ್ಪ ನನ್ನ ಜೋಳಿಗಳು ಮತ್ತು ಹಸ್ಕೊಂಬಂದಿನಿ ಏನಾರ ನೀಡು ಅಂದಾಗ ಇವಂದ ನೀನಪ್ಪ ನಡಿ ನನಗೆ ನಿನಗೆಲ್ಲಿ ನಡಿ ಅಂದವ ಯಾರು ಮದುವೆಯಾಗ ಹುಡುಗ ನಂದ ನನಗೆ ಹತ್ತೈತಿ ನಿನಗೆಲ್ಲಿ ನಡಿ ಅಂತ ತಿಳ್ಕೊಂಡು ಅಂದ್ಕೊಳ್ಳೆ ಇವ ಅಂದ ಯಾಕೆ ಅಂದವ ಗೊತ್ತಿಲ್ಲ ನಿನಗೇನು ನನ್ನ ಮದುವೆ ಐತಿ ಅಂದಿವ ಯಾರ್ರೀ ಮನೆ ಹುಡುಗ ನಂದು ಮದುವೆ ಐತೆ ಅಂದ್ಕೊಳ್ಳಿ ಇವ ಅಂದ ನಿನ್ನ ಮದುವೆ ಇರೋಲ್ಲಪ್ಪ ನಾನು ಜುಳಿಯಾಗ ಏನ್ರ ನೀಡು ನಾ ಹಸ್ಕೊಂಬಂದಿನಿ ಅಂತ ತಿಳ್ಕೊಂಡು ಅಂದಾಗ ನಡಿ ಆ ಕಡೆ ಅಂದಿವ ಭಿಕ್ಷುಕ್ ಏನು ಮಾಡಿದ ಆ ಮನೆ ಬಿಟ್ಟ
ಮುಂದಲ ಮನೆಗೆ ಹೋದ ಒಂದು 8-10 ಮನೆ ನಡೆಸ್ಕೊಂಡ ಊರು ಹೊರಗೆ ಬಾವಿ ಬಿಡ್ಕೊಂಡು ಚಲೋ ಬೇವಿನ ಗಿಡ ಇವನ್ ತಲೆಗೆ ಅದ ಉಳ್ಕೊಂಡಿತ್ತು ಭಿಕ್ಷಕನ ತಲೆ ಒಳಗೆ ಏನಂತ ಹೌದು ಮದುವೆ ಆಕೈತೆ ಅಂತ ತಿಳ್ಕೊಂಡು ಇನ್ನೂ ಮದುವೆ ಆಗಿಲ್ಲ ಮತ್ತು ನೆನಪಿರಲಿ ನಿಮಗೆ ಮದುವೆ ಐತೆ ಅಂತ ತಿಳ್ಕೊಂಡು ಈ ನಮ್ಮನೆ ಓಡಾಡಕತ್ತಾನಲ್ಲವ ಏನಿರ್ಬೇಕು ಅಂತ ತಿಳ್ಕೊಂಡು ತಲೆ ಆಗ್ಬೇಕಾರೆ ನೋಡ್ರಿ ಅವ ನೀವು ರಾತ್ರಿ ಮಲ್ಕೊಳ್ಳೋ ಮುಂದಾಗ ಜಾಸ್ತಿ ಏನು ಆಲೋಚನೆ ಮಾಡ್ಕೊಂಡು ಮಕ್ಕೊಂತೀರಿ ಅದಕ್ಕೆ ಕನಸು ಬೀಳ್ತೈತಿ ಬೇಕಾದ್ರೆ ಪ್ರಯೋಗ ಮಾಡಿ ನೋಡ್ರಿ ನೀವು ಇವತ್ತು ಪ್ರಯೋಗ ಮಾಡಿರ್ಬೇಕಾರೆ ನೀವು ಮಕ್ಕಳ ಮುಂದಾಗ ಏನಾದರೂ ಅನ್ಕೊಂಡು ಮಕ್ಕೋರು ನೀವು ಜಾಸ್ತಿ ಅದಕ್ಕೆ ಕನಸು ಬಿದ್ದಿರ್ತೈತಿ ಯಾಕೆ ಇವ ಏನು ಮಾಡಿದ ಅಂತಂದ್ರೆ ಅವ ಯಾಕೆ ಹಂಗಂದ ಏನಾಗಿರ್ಬೇಕಂತ ತಿಳ್ಕೊಂಡು ಹೊಟ್ಟೆ ಊಟ ಮಾಡಿದ ಮೊದಲ ಬೇವಿನ ಗಿಡ ಬ್ಯಾಸಗಿ ದಿವಸಕ್ಕೆ ಬೇವಿನ ಮರ ತಂಪನ್ನುವಂಗೆ ಬೇವಿನ ಗಿಡ ಬಿಡು ಮಕ್ಕೊಂಡಿದ್ದ ಇವಂಗ ತಂಪನ್ಯಾಗ ನಿದ್ದೆ ಒಳಗೆ ಇವಂಗೂ ಕನಸು ಬೆತ್ತ ಯಾರಿಗೆ ಭಿಕ್ಷಕ ಕನಸು ಬೆತ್ತ ಏನು ಕನಸ ಅವಂದು ಮದುವೆ ಆದಂಗೆ ಆತ ಮದುವೆ ಆಗಿ ಗಂಡ ಮನೆಗೆ ನಡೆಯಕ್ಕೆ ಬಂದಂಗೆ ಆತ ನೆಡ್ಯಾಕೆ ಬಂದ ಗರ್ಭ ಧರಿಸ್ದಂಗೆ ಆತ ಹೆರಿಗೆಗೆ ತವ್ರ ಮನೆಗೆ ಹೋದಂಗೆ ಆತ ಒಂದು ಗಂಡು ಹಡ್ಕೊಂಡು ಬಗಲಾಗ ಇಟ್ಕೊಂಡು ಬಂದಂಗೆ ಆತ ಎಲ್ಲಿ ಅದಿರಿ ಎಲ್ಲರ ಎಲ್ರಿ ಬಾವಿ ದಂಡಿ ಮ್ಯಾಗ ಸೀದಾ ಒಂದನೇದ ಗಂಡು ಹಡ್ಕೊಂಡು ಬಂದ್ಲ ಮತ್ತೊಳ್ಳಿ ಹೆರ್ಗಿಗೆ ಹೋದ್ಲ 2ನೇದ ಗಂಡು ಹಡ್ಕೊಂಡ್ಲ ಮತ್ತೆ ಗಂಡ ಮನೆ ಬಂದ್ಲ ಎಲ್ಲಿ ಬಾವಿ ದಂಡಿ ಮ್ಯಾಗ ಹೊಳ್ಳಿ ಮತ್ತೆ 3ನೇದ ಹೆರ್ಗಿಗೆ ಹೋದ್ಲ ಮತ್ತೆ ಹಡ್ಕೊಂಡು ಬಂದ್ಲ ಬಗಲಾಗ ಒಂದು ಕೈಯಾಗ ಹಿಡ್ಕೊಂಡು ಬಂದ ತಕ್ಷಣ ಹೇಳ್ತೀನಿ ನಿಮಗೆ ಏನು ಮಕ್ಕೊಂಡಿದ್ನಲ್ಲ ಆಕೆ ಅಲ್ರಿ ಜಾಗ ಹಿಡ್ದ ಸಣ್ಣದೈತಿ ಇಟ್ಟು ಜಾಗದ ನೀವು ಒಬ್ಬರ ಮಕ್ಕೊಂಡ್ರೆ 3 ಮಕ್ಕಳು ಎಲ್ಲಿ ಮಲಗಿಸ್ಲಿ ಒಂಚೂರ ಅತ್ತತ್ತ ಸರ್ರಿ ಅನ್ಲಕ್ಕಿ ಎಲ್ಲಿ ಕನಸನ್ಯಾಗ ಒಂಚೂರು ಸರ್ಕೊಂಡ ಒಂದು ಮಗನ ಮಲಗಿಸಿದ್ಲ ಇನ್ನೊಂದು 2 ಮಕ್ಕಳದಾವ ಇನ್ನೊಂಚೂರು ಸರ್ಕೊಂಡ 2ನೇ ಮಗನ ಮಲಗಿಸಿದ್ಲ ಎಲ್ಲಿ ಬಾವಿ ದಂಡಿ ಮ್ಯಾಗ ಇನ್ನೊಂದು ಮಗು ಐತ್ರಿ ಅತ್ತ ಸರ್ಕೋರಿ ಮತ್ತೊಂಚೂರು ಸರ್ಕೊಂಡ 3ನೇ ಮಗನು ಮಲಗಿಸಿದ್ಲ ಮತ್ತೊಳ್ಳೆ ಅಕ್ಕಿ ಅನ್ಲು 3 ಮಕ್ಕಳು ಮಕ್ಕೊಂಡವ ಮತ್ತು ನಾ ಎಲ್ಲಿ ಮಕ್ಕಳು ಇನ್ನೊಂಚೂರು ಅತ್ತ ಸರ್ರಿ ಅನ್ಲಕ್ಕೆ ಎಲ್ರಿ ಕನಸನ್ಯಾಗ 3 ಮಕ್ಕಳು ಮಕ್ಕೊಂಡವ ನಾ ಎಲ್ಲಿ ಮಲಗತ್ತ ಸರಿ ಅಂತ ತಿಳ್ಕೊಂಡಂದಾಗ ಇವ ಹ್ಞೂ ಅಂತ ತಿಳ್ಕೊಂಡ ಸರ್ಕೊಂಡ ಆಶ್ಚರ್ಯ ಏನಾಗಿತ್ತಂದ್ರೆ ಸರ್ಕೊಂಡು ವಿಷಯದ ಬಾವಿ ಬಿದ್ದಿದ್ದಿವ ಬಾವೆ ಬಿದ್ದಾಗ ಸೊಂಟ ಮಟ್ಟ ನೀರ್ದವ ಕಣ್ಣು ಬಿಟ್ಟು ನೋಡ್ತಾನ ಹೆಂಡತಿನಿ ಇಲ್ಲ 3 ಮಕ್ಕಳು ಇಲ್ಲ ಅವ ಅನ್ಕೊಂಡ ಏನಂತ ಮದುವೆ ಆಗೋಕ್ಕಿಂತ ಮುಂಚೆಕ ಬಾವ್ಯಾ ಕೆಡವೈತಿದು ಇನ್ನು ಮದುವೆ ಆದ್ರೆ ಒಲೆಪ್ಪ ನಂದ ಚಲೋ ಅಂದಂತವ ಯಾಕೆ ನಾವು ಕಾಣುವಂಥ ಕನಸು ಹಿಂಗಿದ್ರೆ ಆ ತಾಯಿ ಕಂಡಂಥ ಒಂದೇ ಒಂದು ಕನಸು ನಾಗಮ್ಮ ಉಡಿಯೊಳಗೆ ಶಿವ ಕಾಯಿ ಇಟ್ಟಾನ 3 ದಿನಗಳ ಕಾಲ ವಿಶೇಷ ಆ ಮಗು ಆಕಳ ಕಾಲು ಬಂದು ಮಲಗಬೇಕಾದ್ರೆ ಎಲ್ಲರೂ ಕೂಡ ಬಂದು ಬಳಗ ತಮ್ಮ ಕುಲಸ್ಥರು ಅಕ್ಕಪಕ್ಕದ ಹೆಣ್ಮಕ್ಳು ಎಲ್ಲರೂ ಕೂಡ 13ನೇ ದಿವಸಕ್ಕೆ ಹೆಸರಿಡುವುದಕ್ಕಾಗಿ ಮನೆಯನ್ನು ಅಲಂಕಾರ ಮಾಡ್ಯಾರ. ಇದೊಂದಿಷ್ಟು ಕೇಳ್ಬಿಡಿ, ಒಂದು 10 ನಿಮಿಷ ಮುಗಿಸ್ಬಿಡ್ತೀನಿ. ಯಾವಾಗ ಮನೆಯನ್ನು ಅಲಂಕಾರ ಮಾಡ್ಯಾರ, ತೊಟ್ಲ ತೊಗೊಂಡು ಬಂದಾರ, ತೊಟ್ಲವನ್ನ ಭಾಳ ಚಂದ ತೊಳೆದಾರ, ಕಟ್ಟ್ಯಾರ, ಹೂವಿನ ಅಲಂಕಾರ ಮಾಡ್ಯಾರ, ಕೂಸನ್ನು ತಲೆ ಎರೆದು ಹೊಸ ಬಟ್ಟೆಯನ್ನು ಹಾಕ್ಯಾರ. ಕೂಸಿಗೆ ಗುರುಗಳನ್ನ ಕರೆಸಿ ಮಗನಿಗೆ ಹೆಸರಿಡಾಕತ್ತಾರ. ಹೆಸರಿಡ್ಬೇಕಾದ್ರೆ ನೆನಪಿರಲಿ ತಾಯಿ, ಲಕ್ಷ ಕೊಟ್ಟು ಕೇಳ್ರಿ. ಈಗ ತೊಟ್ಲ ಕಟ್ಟಿರಲ್ಲ, ತೊಟ್ಟಲ್ದೊಳಗೆ ಎಷ್ಟು ತೊಟ್ಲದಾವ? ಎಷ್ಟದಾವ್ರಿ? ಹೌದಲ್ಲಪ್ಪ, ಯಾವ್ಯಾವ 4 ತೊಟ್ಲ ಎಲ್ಲಿದವ್ರು? 4 ಇವ ತೊಟ್ಲ ತೂಗಿರಲ್ಲ. ಹ್ಞೂ ರನ್ರಿ ನೀವು ತೂಗರ ತೊಟ್ಲ. ಹಾಂ ಇವ ಎಷ್ಟು ತೊಟ್ಲದವ್ರಿ? ಎಲ್ಲಿದವ್ 4 ತೊಟ್ಲ? ಹಾಂ ಮತ್ತು ಯಾರ 4 ಅಂದ್ರು ಎಷ್ಟು ಜಲ್ದಿ ಹೋಗ್ತಿರೋ ಮರ ಈ ನೀವು? ಹಾಂ ಇವ ತೊಟ್ಲ ಎಷ್ಟದವ್ರಿ? ಕರೆ ಹೇಳ್ರಿ. ಇವ ಎಸ್ ಯಾವ ಕರೆ ಹೇಳ್ರಿ, ತೊಟ್ಲ ಎಷ್ಟದವ? ನಾನು ಹೇಳಕತ್ತದ, ನನಗೂ 3 ಮಕ್ಳು ಅದಾವ. ನಾನು ತೊಟ್ಲ ತೂಗಿದೇವನ. ಆದ್ರೆ ನೆನಪಿರಲಿ, ಲಕ್ಷ ಕೊಟ್ಟು ಕೇಳ್ರಿ. ಹಿಂದಿನ ಹಿರಿಯರು ಎಷ್ಟು ಜಾಣ್ರು ಅಂತಂದ್ರೆ, ತೊಟ್ಟಿಲ್ದೊಳಗೆ ನಮಗೆ ನಿಮಗೆಲ್ಲ ಗೊತ್ತಿರೋದು ಒಂದ ತೊಟ್ಲ ಅಂತೀವಲ್ಲ, ತೊಟ್ಟಿಲ್ದೊಳಗೆ 1 ತೊಟ್ಲಿಲ್ಲ, 3 ತೊಟ್ಲದಾವ. ಇವ 2 ಎಲ್ಲಿಂದ ಹಿಡ್ಕೊಂಬನ್ನ ಇವ ಅಂದಿರಿ ನೀವು ಹೇಳಿದ್ರೆ ಗೊತ್ತಾಗತ್ತೆ ನಿಮಗೆ ಎಷ್ಟು ಮಜಾ ಅಂತಂದ್ರೆ, ಹೆಣ್ಣಾಗಲಿ ಗಂಡಾಗಲಿ ಕೂಸಿಗೆ ಮೊದಲನೆಯ ತೊಟ್ಟಿಲು ಯಾವುದು ಅಂತಂದ್ರೆ ತಾಯಿಯ ಗರ್ಭ ಎನ್ನುವುದು ಮೊದಲನೆಯ ತೊಟ್ಟಿಲ. ಅದು ಹೆಂಗಪ್ಪ ಅಂದಿರಿ ನೀವು? ಮಹಾಭಾರತ ಒಂದು ಸಂದರ್ಭ ಬರ್ತೈತೆ, ತಮಗೆಲ್ಲ ಗೊತ್ತೈತೆ, ಅದನ್ನು ಬಿಟ್ಬಿಟ್ರಿ ಹೋಲಿ. ಅದು ಹೆಂಗೆ 1ನೇ ತೊಟ್ಲ ಖುಷಿಗಾಗುತ್ತಂತಂದ್ರೆ, ಮನೆಯಾಗ ಮಗಳಾಗಿರಲಿ ಸೊಸಿಯಾಗಿರಲಿ ತುಂಬ ಗರ್ಭಿಣಿ ಹೆರಿಗೆಗೆ ಬಂದಾಳಂತಂದ್ರೆ ನಿಮಗೆ ಗೊತ್ತಾಗತ್ತೆ. ಅದು ಏನಂತ, ಕೂಸು ಹೊಟ್ಯಾಗ ಮಲಗೈತೆ ಎಲ್ಲ ಗೊತ್ತಾಗತ್ತೆ, ಕೂಸು ಎದ್ದೈತೆ ಎಲ್ಲ ಗೊತ್ತಾಗತ್ತೆ, ಕೂಸು ಒದ್ಯಾಕತ್ತಿದ್ದು ನಿಮಗೆ ಗೊತ್ತಾಗತ್ತೆ. ಹೌದಲ್ಲ? ಹೌದಲ್ರಿ? ಹ್ಞೂ ರನ್ರಿ
ಗೊತ್ತಾಗುತ್ತಲ್ಲ. ಎಷ್ಟು ಮಜಾ ಅಂತಂದ್ರೆ ನಿಮ್ಮ ಗರ್ಭದೊಳಗಿರ್ತಕ್ಕಂಥ ಶಿಶು ಹೆಣ್ಣಾಗಲಿ ಗಂಡಾಗಲಿ ಒದೆ ಕತ್ತು ಅಂದ್ರೆ ನೀವೇನು ಮಾಡ್ತೀರಿ? ಮನ್ಯಾಗ ಅತ್ತಿದ್ಲಂದ್ರೆ ಗಂಡಿದ್ನಂತಂದ್ರೆ ಎಲ್ಲರನ್ನ ಕರೆದ್ರೆ ಈಗ ಇಲ್ಲಿ ಬಾಬಾ ಎಷ್ಟು ಚಂದ ಹೋಯ್ತು ಕಿವಿ ಕೊಟ್ಟು ಎಷ್ಟು ಚಂದ ಹೋಯ್ತು ಕಿವಿ ಕೊಟ್ಟರೆ ಈಗ ಜಾಡ್ಸಿ ವಾದ್ ಬಿಟ್ರೆ 3 ಮಾರು ದೂರ ಬಿದ್ದಿರ್ತಾನ ಅವ್ರ ಅಪ್ಪವ. ಏನು ವಾದ್ನ ಅಂತಿರ್ತಾನವ. ಆಶ್ಚರ್ಯ ಏನು ಅಂತಂದ್ರೆ ತಾಯಿಯ ಗರ್ಭದೊಳಗಿದ್ದಾಗ ಒದ್ರ ತಂದೆ ತಾಯಿ ಖುಷಿ ಪಡ್ತಾರ. ಮುಂದೆ ಅದ ಮಗ ತಾಯಿ ಗರ್ಭದಿಂದ ಹೊರಗೆ ಬಂದ ಮ್ಯಾಗ ಮುಪ್ಪನ ತಂದೆ ತಾಯಿಗಳನ್ನ ಒದ್ರ ಪಾಪಕ್ಕೆ ಈಡಾಕನ ಅಂತಾರೆ ಅವರು. ತಂದೆ ತಾಯಿ ಪ್ರಸಂಗ ಬಂದ ಹೇಳ್ತೀನಿ ನಿಮಗೆ. ಅಲ್ಲ, ತಾಯಿಯ ಗರ್ಭದೊಳಗಿರ್ತಕ್ಕಂಥ ಶಿಶು ಒದಿತೈತಿ ಅಂತೇಳಿ ನಿಮ್ಗೆ ಗೊತ್ತೈತಿ, ಅದು ಎದ್ದೈತಿ ಅಂತೇಳಿ ನಿಮ್ಗೆ ಗೊತ್ತೈತಿ. ಆಶ್ಚರ್ಯ ಏನು ಅಂತಂದ್ರೆ ಖುಷಿಗೆ ನಿದ್ದೆ ಬರ್ಬೇಕನ್ನಂಗಿತ್ತಂದ್ರೆ ಮಗಳಾಗಿರಲಿ ಸೊಸಿ ಆಗಿರಲಿ ಹಿಂಗೊಂದಿಷ್ಟು ಒಳಗೆ ಹೊರಗೆ ಒಳಗೆ ಹೊರಗೆ ಒಳಗೆ ಹೊರಗೆ ಅಡ್ಡಾಡ ಕತ್ಲು ಅಂತಂದ್ರೆ ಗರ್ಭದೊಳಗಿರ್ತಕ್ಕಂಥ ಶಿಶುವಿಗೆ ತೊಟ್ಟಲ್ದಾಗ ಹಾಕಿ ತೂಗಿದಂಗೆ ಆಗುತ್ತಂತ. ತಾಯಿ ಗರ್ಭದೊಳಗೆ ಕೂಸು ಮಕ್ಕೊಂಡು ಬಿಡ್ತೈತಿ. ಮೊದಲನೆಯ ತೊಟ್ಟಿಲು ತಾಯಿಯ ಗರ್ಭ ಎನ್ನುವುದು ಮೊದಲನೇ ತೊಟ್ಲ. ಎರಡನೇ ತೊಟ್ಲ ಯಾವುದು ಅಂತಂದ್ರೆ ತಾಯಿಯ ಗರ್ಭದಿಂದ ಭೂತಾಯಿ ಗರ್ಭಕ್ಕೆ ಬಂದ ಮ್ಯಾಗ ಪ್ರಾಪಂಚಿಕವಾಗಿ ಏನು ಕಟ್ತೀವಲ್ಲ ಇದು ಎರಡನೇ ತೊಟ್ಲ. ಹೌದ್ರೆ, ಇದು ಎರಡನೇ ತೊಟ್ಲ. ಅದಕ್ಕೆ ಅವ್ರು ಏನಂದ್ರೆ ಕಟ್ಟಿನೊಳಗೆ 3 ಕಟ್ಟದವಂತ. ಯಾವ್ಯಾವ? ಮತ್ತು ನೀವು ಬೀಡಿ ಕಟ್ಟು ಅಂತ ತಿಳ್ಕೊಂಡು ಚೋಟ ಕಟ್ಟ ಅವು ಅಲ್ಲ. ಕಟ್ಟಿನೊಳಗೆ 3 ಕಟ್ಟು ಯಾವುವು ಅಂತಂದ್ರೆ ಹುಟ್ಟಿದಾಗ ತೊಟ್ಲ ಕಟ್ಟ, ಹುಟ್ಟಿದಾಗ ತೊಟ್ಲ ಕಟ್ಟ, ಮದುವೆಯಾಗ ಬಾಶಿಂಗ ಕಟ್ಟ. ಹುಟ್ಟಿದಾಗ ತೊಟ್ಲ ಕಟ್ಟ, ಮದುವೆಯಾಗ ಬಾಶಿಂಗ ಕಟ್ಟ, ಮುಂದೆ ನಾನಂಗಿಲ್ಲವ ಅದನ್ನು ಮೂಗನೆಗೆ ಹಳ್ಳಿ ತುರುಕಿ ಬಾಯಿಗೆ ಅಡಿಕೆಯಲ್ಲಿ ವರ್ಷ ಹಿಂಗೆ ಕುಂದಿಸಿರ್ತಾರೆ ನೋಡ್ರಿ ಅಲ್ಲಿ ಏನೂ ಇರಂಗಿಲ್ಲ. ಗಂಡಿಲ್ಲ, ಹೆಂಡತಿಲ್ಲ, ಮಕ್ಕಳಿಲ್ಲ, ಬಂಧು ಇಲ್ಲ, ಬಳಗಿಲ್ಲ, ಹೊಲ ಇಲ್ಲ, ರೊಕ್ಕಿಲ್ಲ, ಯಾವುದೂ ಇಲ್ಲ, ಸುಮ್ಮನೆ ಕುಂತಿರ್ತಾರೆ. ಅದು ಒಂದು ತೊಟ್ಲ ಅಂತ ನಾತು. ನವಲಗುಂದ ನಾಗಲಿಂಗಪ್ಪನ ಇತಿಹಾಸದೊಳಗೆ ಬಂದ್ರೆ ಅದು ಒಂದು ತೊಟ್ಲ. ನಿಮ್ಮ ದೃಷ್ಟಿಯೊಳಗೆ ಶಿದಿಗಿ ಅಂತ ಕರಿತೀವಿ, ಅದಕ್ಕೆ ವಿಮಾನ ಅಂತ ಕರಿತೀವಿ, ಅದಕ್ಕೆ ಚೆಟ್ ಅಂತ ಕರಿತೀವಿ. ನಾಗಲಿಂಗಪ್ಪನ ದೃಷ್ಟಿಯೊಳಗೆ ಅದು ಒಂದು ತೊಟ್ಲ ಅಂತ ನಾಥ. ಆಶ್ಚರ್ಯ ಏನು ಅಂತಂದ್ರೆ ತಾಯಿ ಗರ್ಭದಿಂದ ಭೂತ ಗರ್ಭಕ್ಕೆ ಬಂದಾಗಿ ಇದನ್ನ ಕಟ್ಟಿರಲ್ಲ. ಇದು ಎರಡನೇ ತೊಟ್ಲ. ಹಗ್ಗ ಎಸ್ ಕಟ್ಟಿರಿವ? ಎಸ್ ಹಗ್ಗದ ತೊಟ್ಲಕ್ಕೆ ಎಸದವ್ರಿ? ಕರೆ ಹೇಳ್ರಿ, ಕರೆ ಇನ್ನೂ ವಿಚಾರ ಮಾಡಿರಿ. ಎಸದ ಹಗ್ಗ? ಹೌದಲ್ಲ ಯವ್ವ, ಎಷ್ಟು ಜಲ್ದಿ ಗೊತ್ತಾಗೈತೆ ಅವು ನಿಮಗೆ? ಅಲ್ಲ, ಹಗ್ಗ ಏಸದವಂದ್ರೆವ 4 ಇಲ್ರಿ, 5 ಹಗ್ಗದವ. ಹೊಳ್ಳಿ ನೋಡ್ಬೇಡವ, ಇಲ್ಲಿ ಹೇಳ್ತೀನಿ ಕೇಳು. ಬಿಟ್ರೆ ಮತ್ತೆ ನೀವು ಇಲ್ಲಿ ಕುಂತು ಬಂದು ಹೇಳುವಂಗದಿರಿ. ಭಾಳ ಬೆರಿಕೆವ ಆಗದ. ಅದ್ರಾಗ ನಮ್ಮ ಈ ಕನ್ನೂರು ಗ್ರಾಮದೊಳಗೆ ಹೇಳೋದು ದೊಡ್ಡ ಕಷ್ಟ. ಎಷ್ಟು ಹುಡುಗರು ಬೆರಿಕದ, ಭಾಳ ಬೆರಿಕದವ. 5 ಹಗ್ಗ ಹೆಂಗೆ ಅಂತಂದ್ರೆ ಅವು 4 ಹಗ್ಗ ಕಾಣುವಂಥವು. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣವೇದ 4 ವೇದ ಕಾಣ್ತೈತಿ. ತಮಗೆಲ್ಲ ಗೊತ್ತೈತಿ. ಆದ್ರೆ ಆಶ್ಚರ್ಯ ಏನು ಅಂತಂದ್ರೆ 5ನೇ ಹಗ್ಗ ಎಲ್ಲಿತ್ತು ಅಂತ ಹೇಳ್ತೀನಿ ಕೇಳ್ರಿ. ನೀವು ಹೇಳ್ತೀರಿ ಏನಂತಂದ್ರೆ, ಇವತ್ತು ಲಚ್ಚಣ ಶಿದ್ಲಿಂಗ್ ಮಾಡಿದ್ರೆ ತೊಟ್ಲು ಕಾರ್ಯಕ್ರಮ ಐತಿ. ಮನ್ಯಾಗ ಎಳೆ ಕೂಸೈತಿ, ಹೌದಾ? ಇವ ಮನ್ಯಾಗ ನೀವು ಅಡುಗೆ ಮಾಡಕತ್ತೀರಿ ಅಂತಂದ್ರೆ, ಅಥವಾ ರಾಟಿ ಹೊಲಿಯಕತ್ತೀರಿ, ತೊಟ್ಲು ಕಾರ್ಯಕ್ರಮ ಐತಪ್ಪ ಹಂಗೆ ಹೋಗ್ಬಾರ್ದು ಅಂತ ತಿಳ್ಕೊಂಡು ರಾಟಿ ಇದ್ದಾರೆ ಕುಂಚಿ ಹೊಲಿಯಕತ್ತೀರಿ ಅಂತಂದ್ರೆ ತೊಟ್ಟಲ್ದ ಕೂಸು ಮಲಗಿಸಿರಿ, ಕೂಸು ಎದ್ದು ಅಳಾಕತೈತಿ ಅಂತಂದ್ರೆ ಅಳುವಂಥ ಕೂಸನ್ನು ಸಮಾಧಾನ ಮಾಡ್ಬೇಕನ್ನಂಗಿತ್ತಂದ್ರೆ ಕುಂಚಿ ಹೊಲಿಯಕ್ಕಾಗೋದಿಲ್ಲ. ಕುಂಚಿ ಹೊಲಿಯಕತ್ತೀರಿ ಅಂತಂದ್ರೆ ಅಳುವಂಥ ಕೂಸು ಸಮಾಧಾನ ಆಗೋದಿಲ್ಲ. 2 ಕೆಲಸ ಆಗ್ಬೇಕವ. ಏನು ಮಾಡ್ತೀರಿ ನೀವು? ತೊಟ್ಟದ ಹಾಕಿ ಹೇಳಕತ್ತೀನ ತಂಗಿ, ಏನು ಮಾಡ್ತಾರಿವ? ಈಗ ಕುಂಚಿ ಕುಲಾಯಿ ಹೊಲಿಯಕತ್ತೀರಿ, ಕೂಸು ಅಳಾಕತೈತಿ, 2 ಕೆಲಸನ ಆಗ್ಬೇಕವ. ಏನು ಮಾಡ್ತೀರಿ ನೀವು? ಬಹುಶಃ ನೀವು ಯಾರು ತೂದಿಂಗೆ ಆಗಿಲ್ಲವ, ಇಟ್ಟು ಸುಮ್ಮನೆ ಕುಂತೀರಿ ಅಂದ್ರೆ ಏನು ರೀ? ಇನ್ನೂ ಗೊತ್ತಾಗಿಲ್ಲ ನಿಮಗೆ. ಗಂಡ ಹೊಲಕ್ಕೆ ಹೋಗ್ಯಾನ, ಹೌದ್ರಿ? ಯಜಮಾನ ಹೊಲಕ್ಕೆ ಹೋಗ್ಯಾನ, ಬುತ್ತಿ ಮಾಡಾಕತ್ತೀರಿ, ಕೂಸು ಅಳಾಕತ್ತೈತಿ. ಅಳುವಂಥ ಕೂಸನ್ನು ಆಡಿಸುವಂಥ ಕುಂತ್ರೆ ಬುತ್ತಿ ಮಾಡೋಕ್ಕಾಗೋದಿಲ್ಲ. ಬುತ್ತಿ ಮಾಡಾಕತ್ತೀರಿ ಅಂತಂದ್ರೆ ಕೂಸು ಅಳುದು ನಿಲ್ಸಂಗಿಲ್ಲ. 2 ಕೆಲಸನೂ ಒಮ್ಮೆಗೆ ಆಗ್ಬೇಕವ. ಏನು ಮಾಡ್ತೀರಿ? ಆಗಲ್ಲ. ಯಾರ 4 ಅಂದ್ರೆ ಎಲ್ಲಿ ಕರ್ಕೊಂಡ್ಬರ್ಲಿ ಅವ್ರನ್ನ ಇಲ್ಲಿ? ಏನು ರೀ? ಹಗ್ಗ ಎಸದವ? ಆಗಲ್ಲ. ಯಾರು 4 ಅಂದ್ರಲ್ಲ, ಎಷ್ಟು ಜಲ್ದಿ ಹೇಳ್ತಾರೆ ಅವನು ಹೇಳಕ್ಕೆ ಬಲ್ಲ. ಹುಬ್ಬಳ್ಳಿ ಸಿದ್ಧಾರೂಢರು ಕೈಲಾಸ ಮಂಟಪದ ಮೇಲೆ ತಲೆಬಿಡು ಕೈ ಇಟ್ಟು ಮುಕ್ಕೊಂಡಿದ್ರಂತೆ. ಸಿದ್ಧಾರೂಢರು ತಲೆಬಿಡು ಕೈ ಇಟ್ಟು ಮುಕ್ಕೊಂಡಾಗ ಒಂದು 4 ಮಂದಿ ಹೆಣ್ಮಕ್ಳು ತಾಮ್ರ ಕೊಡ್ಕೊಂಡು ತೊಗೊಂಡು ನೀರು ತರಕ್ಕೆ ಹೊಂಟಿದ್ರೆ ಸುಮ್ಮನೆ ಹೋಗ್ಬೇಕಿಲ್ಲ, ಸುಮ್ಮನೆ ಹೋಗಲಿಲ್ಲ. ಸಿದ್ಧಾರೂಢರು ತಲೆಬಿಡು ಕೈ ಇಟ್ಟು ಮುಕ್ಕೊಂಡಾಗ ಇವ್ರು ಹೆಣ್ಮಕ್ಳು ಅನ್ನಕತ್ರಂತ ಏನಂತ ಇದೆಯಂತ ಸಿದ್ಧಾರೂಢ ಯವ್ವ ದೇಹದ ಮೇಲೆ ವ್ಯಾಮೋಹ ಇಲ್ಲ ಅಂತ ಕರೀತಾರೆ, ತಲೆಬಿಡು ಕೈ ಇಟ್ಟು ಮುಕ್ಕೊಂಡಾನ ಅಂತ ತಿಳ್ಕೊಂಡು ಅನ್ಕೊಂತ ಹೋದ್ರವರು. ಅವ್ರು ಅನ್ನುವಂಥ ಮಾತು ಸಿದ್ಧಾರೂಢರು ಕಿವಿ ಬಿತ್ತ. ಸಿದ್ಧಾರೂಢ ಕಿವಿ ಬಿದ್ದಾಗ ಈ ಹೆಣ್ಮಕ್ಳು ಹೊಳ್ಳಿ ನೀರು ತುಂಬ್ಕೊಂಡು ಬರುವಂಥ ಸಮಯದೊಳಗೆ ತಲೆಬಿಡುಕ್ ಇಟ್ಟಿರ್ತಕ್ಕಂಥ ಕೈಯನ್ನು ಸಿದ್ಧಾರೂಢ ತೆಗೆದು ಮುಕ್ಕೊಂಡಿದ್ರಂತ. ಇವ್ರು ಅಂದ್ರಂತ ಹೆಣ್ಮಕ್ಳು ಇದೆಯಂತ ಸಿದ್ಧಾರೂಢ ಯವ್ವ ಹೆಣ್ಮಕ್ಳು ಮಾತು ಕೇಳಿ ಬದಲಾಗುತ್ತೆ ಅಂದ್ರೆ ಅಂತ. ನೀವು ಯಾವಾಗ ಹೆಂಗೆ ಓದಿರೋದು ಗೊತ್ತಾಗಲ್ಲ ಯಾವ ನನಗೆ. ಆಗಲೇ 4 ಅಂದ್ರೆ ಈಗ ಮತ್ತೆ 5ಕ್ಕೆ ಬಂದ್ರಿ ಈಗ ಅಲ್ಲ.
ಹಗ್ಗ ಇರುವುದು 5 ಅದಾವ, ಸತ್ಯ ಇಲ್ಲ ಅಂತಲ್ಲ. ಆದ್ರೆ 4 ಹಗ್ಗಕ್ಕಿಂತ 5ನೇ ಹಗ್ಗ ಭಾಳ ವಿಶೇಷ ಅದ. ಎಷ್ಟು ವಿಶೇಷ ಅಂತಂದ್ರೆ ಅದು ಸನ್ಯಾಸಿಗೂ ಸಂಸಾರಿಕನಿಗೂ ಕೂಡ ಸಂಬಂಧ ಪಡ್ತೈತಿ. ಪ್ರಭುಲಿಂಗ ಲೀಲೆಯೊಳಗೆ ಚಾಮರಸ ಕವಿ ಹೇಳ್ಕೊಂಡು ಬರ್ತಾನೆ. ಪ್ರಭುಲಿಂಗ ಲೀಲೆಯೊಳಗೆ ಚಾಮರಸ ಕವಿ ಏನು ಹೇಳ್ಕೊಂಡು ಬರ್ತಾನಂತಂದ್ರೆ, ಅಳುತ್ತಿದ್ಯಾ ಕಂದ ನೀನು ಅಳುತ್ತಿದ್ಯಾ, ತಿಳಿಯದೆ ಮರೆತು ಮರ್ತ್ಯಕ್ಕೆ ಬಂದೆನೆಂದು, ತಂದೆ ತಾಯಿಗಳಿಂದ ಬಂಧನದೊಳ್ಬಿದ್ದು ಮುಂದೇನು ಗತಿ ಕೆಡುವಿನೆಂದು. ಅಂದ ಚಂದದಿ ಬಂದು ಮೊಲೆ ಕೊಟ್ಟು ಹಾಲು ಉಣಿಸಿ ತದಂತ ವಿಷಯಕ್ಕೆ ಬಲಿ ಕೊಡುವರೆಂದು, ನಾವು ಮಗನಿಗೆ ಮದುವೆಯ ಮಾಡುವೆಂದು ತಾವು ಬಿದ್ದ ಕುಣಿಯೊಳಗೆ ಎನ್ನ ನೂಕುವರೆಂದು, ದೇವಾ ಕೂಡಲೂರುಷ ಜಾವ ಜಾವಕ್ಕೆ ಬಂದು ಎನ್ನನ್ನು ರಕ್ಷಿಸು ಎಂದು ಅಂತ ತಿಳ್ಕೊಂಡು ಪ್ರಭುಲಿಂಗ ಲೀಲೆಯೊಳಗೆ ಚಾಮರ್ಸ್ಕವಿ ಬರ್ಕೊಂಡು ಬರ್ತಾನೆ. ಕೂಸು ಎದಕ್ಕೆ ಅಳ್ತೈತೆವ? ತೊಟ್ಟಲ್ಲ ಕೂಸು ಮಲಗಿಸಿರ್ತಾರಲ್ಲ, ಎದಕ್ಕೆ ಅಳ್ತೈತಿ? ಎದಕ್ಕೆ ರೀ? ಒಂದು ಹೊಟ್ಟೆ ಹಸ್ತಿರ್ಬೇಕಾ, ಅದಕ್ಕೆ ಅಳ್ತೈತಿ. ಸರಿ, ತಾಯಿ ಹೊಟ್ಟೆ ತುಂಬ ಎದೆ ಹಾಲನ್ನು ಉಣಿಸಾಳ, ಆದರೂ ಕೂಡ ಕೂಸು ಅಳಕತ್ತೈತಿ. ಎದಕ್ಕೆ? ಖಾಲಿ ಇರಿಬಿ ಕಡ್ಯಾಕತ್ತವ, ತಗಣಿ ಕಡ್ಯಾಕತ್ತಿರ್ಬೇಕು. ಅವು ಏನಿಲ್ಲ, ತೊಟ್ಲ ಸ್ವಚ್ಛ ಐತಿ, ಹೊಟ್ಟೆ ತುಂಬ ಹಾಲನ್ನು ಉಣಿಸಾಳ ತಾಯಿ, ಮೊಕೋವಲ್ಲ ಅಳಕತ್ತೈತಿ. ಎದಕ್ಕೆ ರೀ? ಅಳುತ್ತಿದ್ಯಾ ಕಂದ ನೀನು ಅಳುತ್ತಿದ್ಯಾ, ತಿಳಿಯದೆ ಮರೆತು ಮರ್ತ್ಯಕ್ಕೆ ಬಂದೆನೆಂದು. ಇದಕ್ಕೆ ಏನಂತ ಕರೆದಾರ ಅಂತಂದ್ರೆ, ಮರ್ತ್ಯ ಭೂಮಿ ಅಂತ ಕರೆದಾರ, ಮೃತ್ಯು ಭೂಮಿ ಅಂತ ಕರೆದಾರ, ಸಾವಿನ ಮನೆ ಅಂತ ಕರೆದಾರ. ಇದಕ್ಕೆ ಈ ಮರ್ತ್ಯಕ್ಕೆ ತಿಳಿಲಾರ್ದ ಹೊಳೆ ಮತ್ತೆ ಬಂದುಬಿಟ್ಟಿವೆ ಅಂತ. ತಿಳಿಯದೆ ಮರೆತು ಮರ್ತ್ಯಕ್ಕೆ ಬಂದನೆಂದು, ತಂದೆ ತಾಯಿಗಳಿಂದ ಬಂಧನದೊಳ್ಬಿದ್ದು ಮುಂದೇನು ಗತಿ ಕೆಡುವೆನೆಂದು. ತಂದೆ ತಾಯಿಗಳವ್ರು ಹೆಂಗೆ ಲಾಲ್ನೆ ಪಾಲನೆ ಪೋಷಣೆ ಮಾಡ್ತಾ ಬೆಳೆದಾರ, ಹಂಗೆ ಹೆಣ್ಣಾಗಲಿ ಗಂಡಾಗಲಿ ಮಕ್ಕಳನ್ನು ಕೂಡ ಬೆಳೆಸ್ತೀರಿ, ಮಕ್ಕಳಿಗೆ ಉಣಿಸ್ತೀರಿ, ಓದಿಸ್ತೀರಿ. ಮುಂದೆ ಮಕ್ಕಳು ಯೌವನ ವಯಸ್ಸಿಗೆ ಬಂದ್ರಂತಂದ್ರೆ, ನಾವು ಮಗನಿಗೆ ಮದುವೆಯೇ ಮಾಡುವೆಂದು ತಾವು ಬಿದ್ದ ಕುಣಿಯೊಳಗೆ ಎನ್ನ ನೂಕುವರೆಂದು. ಮಗನಿಗೆ ಮದುವೆ ಮಾಡೋಕ್ಕೊಂದು ಕನ್ಯೆ, ಹೆಣ್ಣಿಗೊಂದು ಗಂಡ, ಗಂಡಿಗೊಂದು ಹೆಣ್ಣು, ಕನ್ಯೆಕ ಹೊರಕ್ಕೆ ಹುಡುಕ್ಯಾಡಕತ್ರಿ. ಮದುವೆ ಮಾಡ್ಬೇಕಾದ್ರೆ ಆ ಕೂಸು ಅಂತದ ಏನಂತ, ನೀವು ಲಾಲ್ನೆ ಪಾಳ್ದಂಗೆ ನೀವು ಬೆಳೆದಂಗೆ ನಾ ಬೆಳಗ್ಗೆ ಒಲ್ಯ ಅಂತ ತಿಳ್ಕೊಂಡು ಹಿಂದಕ್ಕೆ ಹೋಗುತ್ತೆ. ಪಾರಪ್ಪ ನಮ್ಮಂಗಾಗಿ ಬಾ ಅಂತ ತಿಳ್ಕೊಂಡು ನಾವು ಮುಂದಕ್ಕೆ ಜಗ್ತೀವಿ, ಒಲ್ಯ ಅಂತ ಹಿಂದಕ್ಕೆ ಹೋಗುತ್ತೆ. ತಮ್ಮ ನಮ್ಮ ಹಂಗೆ ಸಂಸಾರಿಕನಾಗಿ ನಮ್ಮಂಗೆ ಮಕ್ಕಳನ್ನ ಪಡೆದು ನಮ್ಮಂಗೆ ಸಂಪತ್ತು ಗಳಿಸ್ಬಾ ಅಂತ ತಿಳ್ಕೊಂಡು ನಾವು ಮುಂದಕ್ಕೆ ಜಗ್ತೀವಿ. ನಿಮ್ಮ ಹಂಗೆ ನಾ ಬದುಕಲ್ರೋ ಯಪ್ಪ ಅಂತ ತಿಳ್ಕೊಂಡು ಸಾಶ್ವಿಕಾಂಶ ಸುಖಕ್ಕೆ ಸಾಗರದಷ್ಟು ದುಃಖ ಐತೆ ನಾವು ಒಲ್ಯ ಅಂತ ತಿಳ್ಕೊಂಡು ಹಿಂದಕ್ಕೆ ಹೋಗುತ್ತೆ. ಬೇಕಂತ ತಿಳ್ಕೊಂಡು ಜಗ್ಗಿ ಮುಂದೆ ಬಂದವರಲ್ಲ ಸಂಸಾರಿಕರಾಗಿದ್ದೀವಿ, ಇದ್ರೊಳಗೆ ಏನೂ ಇಲ್ಲಪ್ಪ ಅಂತ ತಿಳ್ಕೊಂಡು ದೂರ ಸರಿದವರೆಲ್ಲ ಏನಾಗ್ಯಾರ ಅಂತಂದ್ರೆ, ಅತಣಿ ಮುರುಗೇಂದ್ರ ಶಿವಳು ಅಂತವ್ರು ಆಗ್ಯಾರ, ಬಿಜಾಪುರ ಸಿದ್ದೇಶ್ವರ ಸ್ವಾಮಿಗಳು ಅಂತವ್ರು ಆಗ್ಯಾರ, ಯಡಿಯೂರು ಸಿದ್ಧಲಿಂಗೇಶ್ವರ ಅಂತವ್ರು ಆಗ್ಯಾರ, ಅಪ್ಪ ಪಂಚಾಕ್ಷರೇಶ ಪುಟ್ಟಜ್ಜನಂಗೆ ಸಂಸಾರನ ತ್ಯಾಗ ಮಾಡಿ ಸನ್ಯಾಸಾದವರು ವಲ್ಯಪ್ಪ ಅಂತ ಹೋದವರು ದೊಡ್ಡವರಾಗ್ಯಾರ. ಕಾರಣ 5 ಹಗ್ಗದಾವ. ಆಶ್ಚರ್ಯ ಏನು ಅಂತಂದ್ರೆ, ಹೆಸರು ಇಡ್ತಿರ್ಲಿವ, ಹೂವಿನ ಅಲಂಕಾರ ಮಾಡ್ತಿರಲ್ಲ. ಮನುಷ್ಯನ ಜೀವನದೊಳಗೆ ಎಷ್ಟು ಸಾರಿ ಹೂವಿನ ಅಲಂಕಾರ ಮಾಡ್ತೀರಿ? ಎಷ್ಟು ಸಾರಿ? ಹಂಗೆ ಕಲ್ಪನೆ ಮಾಡ್ಕೊಂಡು ನೀವು ಎಷ್ಟು ಸಾರಿ ಮಾಡ್ತೀರಿ? ಯಾವಾಗ ರೀ? ಒಂದು ಹುಟ್ಟಿದಾಗ ತೊಟ್ಲಕ್ಕೆ ಅಲಂಕಾರ ಮಾಡಿರಿ, ಹೌದ್ರಿ? ಈ ತೊಟ್ಲಕ್ಕೆ ಹೂವಿನ ಅಲಂಕಾರವನ್ನು ಯಾಕೆ ಮಾಡ್ತೀರಿ? ಎದಕ್ಕೆ ರೀ? ನಮಗೇನು ಗೊತ್ತಿಲ್ಲ, ನಮ್ಮ ಹಿಂದಿನ ಮಾಡ್ಕೊಂಬಂದ್ರೆ ನಾವು ಮಾಡ್ಕೊಂಡು ಹೊಂಟೀವಿ ಅಂತ ಹೊಂಟ್ರಿ ನೀವೆಲ್ಲ ಅಲ್ಲ. ಒಂದು ಕ್ಷಣ ನೀವೆಲ್ಲರೂ ಕೂಡ ತಿಳುವಳಿಕಿದ್ದವ್ರು ಅದಿರಿ, ಜ್ಞಾನಿಗಳದಿರಿ, ಬಲ್ಲವ್ರದಿರಿ. ಒಂದು ಕ್ಷಣ ಸೂಕ್ಷ್ಮ ವಿಚಾರ ಮಾಡಿರಿ. ಹೂವನ್ನೇ ಯಾಕೆ ಅಲಂಕಾರ ಮಾಡ್ತಾರೆ? ಮನುಷ್ಯನ ಜೀವನದೊಳಗೆ 3 ಸಾರಿ ಮಾಡ್ತಾರೆ ಹೂವಿನ ಅಲಂಕಾರ. 3 ಸಾರಿ ಬಿಟ್ಟರೆ 4ನೇ ಸಾರಿ ಇಲ್ಲ. ಯಾವಾಗ? ಒಂದೇದ ತೊಟ್ಟಲ್ದಾಗ. ಯಾಕೆ ತೊಟ್ಲಕ್ಕೆ ಹೂವಿನ ಅಲಂಕಾರ ಮಾಡ್ತಾರಂತಂದ್ರೆ, ತೊಟ್ಟಲ್ದೋಗಿರ್ತಕ್ಕಂಥ ಹೆಣ್ಣಾಗಲಿ ಗಂಡ ಆಗಿರಲಿ, ಆ ತೊಟ್ಟಲು ತುಂಬ ಹೂವಿನ ಅಲಂಕಾರ ಮಾಡಿರಿ ಅಂತಂದ್ರೆ, ಆ ತೊಟ್ಟಲ್ದೋಗಿರ್ತಕ್ಕಂಥ ಖುಷಿಗೆ ಆ ಹೂ ಹೇಳ್ತೈತಂತ. ಏನಂತ? ಏ ತಂಗಿ, ಏ ತಮ್ಮ, ಭಗವಂತ ನಿಮಗೆ ದೊಡ್ಡ ಶಕ್ತಿ ಕೊಟ್ಟಾನೆ. ಏನಂತ? ಹೂವಿಗೆ ಆಯುಷ್ಯ ಎಷ್ಟು ದಿವಸ ಐತೆವ? ಎಷ್ಟು ದಿವಸ ರೀ? ಹೂವಿನ ಪ್ರಿಯರು ನೀವ, ಹೌದಾ? ಇವ ಹೂವಿಗೆ ಆಯುಷ್ಯ ಎಷ್ಟು ದಿವಸ ಐತಿ? 100 ವರ್ಷ ಹೋಗಲಿ, 10 ವರ್ಷ ಬೇಡ, 1 ವರ್ಷ ಹೋಗಲಿ, 1 ತಿಂಗಳ, ಅದು ಬೇಡ ಹೋಗಲಿ, 1 ವಾರ, 2 ದಿವಸ ಐತಿ. ಹಾಂ, ನಿಮಗೆಲ್ಲ ಗೊತ್ತೈತಲ್ಲ 1 ದಿವಸ ಅಂತೇಳಿ, ಹೌದಲ್ರಿ? ನಮ್ಮಂಗೆ 100 ವರ್ಷ ಇಲ್ಲ, 10 ವರ್ಷ ಇಲ್ಲ, 1 ವರ್ಷ ಇಲ್ಲ, 1 ವಾರ ಇಲ್ಲ, 1 ದಿವಸ ಐತಿ. 1 ದಿವಸ ಹೂವು ಅಳತಂತಂದ್ರೆ ಸುಮ್ಮನೆ ಎಂದು ಕೂಡ ತನ್ನ ಜೀವನ ವ್ಯರ್ಥ ಮಾಡ್ಕೊಂಡು ಹೋಗೋದಿಲ್ಲ. ಒಂದು ಕಡೆಗೆ ಒಬ್ಬ ಕವಿ ಅಂತಾನೆ, ಏನಂತ? ಓ ಮಲ್ಲಿಗೆಯ ಹೂವೆ ಕಾಕಡ ನೀನೆಂಥ ಪಾಕಡ, ಓ ಮಲ್ಲಿಗೆಯ ಹೂವೆ ಕಾಕಡ ನೀನೆಂಥ ಪಾಕಡ, ಕಣ್ಣು ಬಿಟ್ಟೆ ಗಡಗಡ ಉದುರಿ ಬಿದ್ದೆ ಬಳಬಳ, ಒಂದೇ ದಿನದ ನಿನ್ನ ಜೀವನ ಆದರೂ ನೀನು ಪಾವನ, ನನ್ನ ಮನೆಯ ನಂದನ ನಿನಗೆ ಕೋಟಿ ವಂದನ ಅಂತನ ಹಮನಾಯಕ, ನಿನಗೆ ಕೋಟಿ ವಂದನ ಅಂತಾನ. ಹೂವಿಗಿರೋದು ಆಯುಷ್ಯ 1 ದಿವಸ.
ಒಂದ ದಿವಸದ ಹೂವಿಗೆ ಆಯುಷ್ಯ ಐತೆ ಅಂತಂದ್ರೆ ತೊಟ್ಟಲು ಮಲಗಿರ್ತಕ್ಕಂಥ ಕೂಸಿಗೆ ಹೇಳ್ತೈತೆ ಆ ಹೂವು ಏನಂತ, ಏ ತಂಗಿ, ಏ ತಮ್ಮ, ಭಗವಂತ ನಿಮ್ಮ ಹಂಗ 100 ವರ್ಷ ನನಗೆ ಕೊಟ್ಟಿಲ್ಲ, ನನಗೆ ಕೊಟ್ಟಿದ್ದು ಒಂದ ದಿವಸ ಕೊಟ್ಟನ ಆಯುಷ್ಯ. ಕಾರಣ ಬೆಳಗಿನ ಜಾವ ಸೂರ್ಯನ ಕಿರಣ ಬಿದ್ದಾಕ್ಷಣ ಮೊಗ್ಗಾಗಿರ್ತಕ್ಕಂಥ ಹೂವನ್ನ ಅಳ್ಳಕ್ಕೆ ಪ್ರಾರಂಭ ಮಾಡ್ತೀನಿ, ಅಳ್ಳಿ ಸುವಾಸನೆ ಬೀರ್ತೀನಿ. ಎಲ್ಲೆಲ್ಲಿಗೆ? ಸೀದಾ ಹೋಗಿ ವೀರಭದ್ರೇಶನ ಕತ್ರುದಿ ಬಂದು ಸಲತೀನಿ, ಮಹಾತ್ಮರ ಪಾದಕ್ಕೆ ಹೋಗಿ ಸಲ್ತೀನಿ, ಅದಕ್ಕಿಂತ ಮಿಗಿಲಾಗಿ ಮುತ್ತೈದೆಯರ ಮುಡಿಯೊಳಗೆ ಹೋಗಿ ಸಲ್ತೀನಿ, ಅದಕ್ಕಿಂತ ಮಿಗಿಲಾಗಿ ಹೊತ್ತು ಮುಣಿಗ್ತು ಅಂತಂದ್ರೆ ಇಂಥ ಧರ್ಮಸಭೆಯೊಳಗೆ ಮಾಲೆಯಾಗಿ ಬಂದು ನನ್ನ ಜೀವನ ಸಾರ್ಥಕ ಮಾಡ್ಕೋತೀನಿ. ನನ್ನ ಜೀವನ ಹೇಗೆ ಅಂತಂದ್ರೆ ಸುವಾಸನೆ ಬೀರೋದು ಬಿಟ್ಟರೆ ದುರ್ವಾಸನೆ ಇಲ್ಲ. ಭಗವಂತ ನಿಮಗೆ ನನ್ನಂಗೆ ಒಂದು ದಿವಸ ಕೊಟ್ಟಿಲ್ಲ, 100 ವರ್ಷ ಆಯುಷ್ಯ ಕೊಟ್ಟಾನ. ಕಾರಣ ಇರುವ ತನಕ ಸುವಾಸನೆ ಬೀರಿ ಅಂತ ತಿಳ್ಕೊಂಡು ತೊಟ್ಟದೊಳಗಿರ್ತಕ್ಕಂಥ ಖುಷಿಗೆ ಹೆಣ್ಣಾಗಲಿ ಗಂಡಾಗಲಿ ಹೂ ಹೇಳಿದಾಗ ನಾವು ಯಾರು ಕೂಡ ಕೇಳಿಲ್ಲ ಅವಾಗ. ಯಾಕೆ? ಕೇಳುವಂಥ ವಯಸ್ಸು ಅಲ್ಲ, ತಿಳುವಳಿಕೆ ಬರುವಂಥ ಜ್ಞಾನನೂ ಕೂಡ ನಮಗಿಲ್ಲ ಅವಾಗ. ಯಾಕೆ? ಸಣ್ಣ ಕೂಸ್ರಿ, ಅದಕ್ಕೇನು ಗೊತ್ತಾಗತ್ತೆ? ಸಣ್ಣ ಖುಷಿ ಏನು ಗೊತ್ತಾಗೋದಿಲ್ಲ, ಬಿಡ್ರಿ ಅವಾಗ ಬಿಡ್ರಿ ಹೋಲಿ. ಇನ್ನು ಎಣ್ಣೆದ್ದು ಯಾವಾಗ ರೀ? ಯಾವಾಗ? ಹೆಣ್ಣಿಗೊಂದು ಗಂಡ, ಗಂಡಿಗೊಂದು ಹೆಣ್ಣು ಜೋಡು ಮಾಡ್ತೀರಿ ನೋಡ್ರಿ. ಅದ್ರಾಗ ಇವತ್ತಿನ ದಿನಮಾನದೊಳಗೆ ನೀವು ಹೆಂಗೆ ರೊಕ್ಕ ಕೊಡ್ತೀರಿ ಹಂಗಂಗೆ ಮಾಲಿ ತಯಾರಾಕ್ಕವ. ಒಮ್ಮೆ ಮದುವೆ ಆಗ ತೋರಿ ಅಂತ ತಿಳ್ಕೊಂಡು 5,000 ಮಾಲಿ ಮಾಡೋರು ಯಾರು? 10,000 ಮಾಲಿ ಕೊಡ್ಸೋರು ಯಾರು? ಈಗಿನ ಮಂದಿನೂ ಕೂಡ ಮದುವೆ ಆಗ್ಬೇಕಾದ್ರೆ ಮಾಲಿ ಹಾಕ್ತೀರಿ, ಹಳೆ ಮಂದಿನೂ ಕೂಡ ಮದುವೆ ಆಗ್ಬೇಕು ಮಾಲಿ ಹಾಕ್ಕೊಂಡಾರ. ಆವಾಗಿನ ಮಂದಿನೂ ಕೂಡ ಮದುವೆ ಆಗ್ಬೇಕಾದ್ರೆ ಹಾಕ್ಕೊಂಡಿದ್ದ ಮಾಲಿ ರೊಕ್ಕ ಎಷ್ಟು ಅಂದ್ರೆ ಭಾಳ ಒಂದು 25 ರೂಪಾಯಿ, ಇನ್ನೊಂದು ಚೂರು ದೂರಕ್ಕೆ ಹೋದ್ರೆ 50 ರೂಪಾಯಿ, ಇನ್ನೊಂದು ಚೂರು ಮುಂದಕ್ಕೆ ಹೋದ್ರೆ 100 ರೂಪಾಯಿ 2 ಮಾಲಿ ಬಂದುಬಿಡ್ತಿದ್ವು. ಅವಾಗ ಅವರು ಮಾಲಿ ಹಾಕ್ಕೊಂಡು ಮದುವೆ ಆಗ್ಯಾರ, ಈಗಿನ ಸಮಯದಾಗ ಕೂಡ ಮಾಲಿ ಹಾಕ್ಕೊಂಡು ಮದುವೆ ಹಾಕ್ಯಾರಿ. ಎಷ್ಟು ಆಶ್ಚರ್ಯ ಅಂತಂದ್ರೆ ತೊಟ್ಟಲ್ದಾಗಿದ್ದಾಗ ಕೇಳಲಿಲ್ಲ, ಅವಾಗ ಬಿಡ್ರಿ. ಹೆಣ್ಣಿಗೆ ಒಂದು ಗಂಡ, ಗಂಡಿಗೆ ಒಂದು ಹೆಣ್ಣು ಜೋಡು ಮಾಡಿದಾಗ ಏನು ನಿಲ್ಸಿರ್ತಿರಲ್ಲ, ಅದ್ರಾಗ 1-12ಕ್ಕೆ ನಿಲ್ಸಿರ್ತೀರಿ. ಅವು 2-3 kg ಮಾಲಿ ಕೊಳ್ಳ ಹಾಕ್ಕೊಂಡವ್ರು ಒಬ್ಬರು ಕೂಡ ಚಹಾ ಅಂತಿಲ್ಲ, ಕೋಲ್ಡ್ ಡ್ರಿಂಕ್ಸ್ ಅಂತಿಲ್ಲ, ಎಳ್ನೀರು ಅಂತಿಲ್ಲ. ಎಲ್ಲ ನಂದೊಂದು ಶೆಲ್ಫ್ ಇರಲಿ, ನಂದೊಂದು ಶೆಲ್ಫ್ ಇರಲಿ, ನಂದೊಂದು ಶೆಲ್ಫ್ ಅನ್ನೋವಾಗ ಇವ್ರ ಚೆಂಡ ಹೆಂಗೆ ಬಿದ್ದಿರ್ತೈತಿ. ಯಾಕೆ? ಹೂವಿನ ವಾಜ್ಯ ಆ ನಮ್ಮನೆ ವಜ್ಜನ ಹೂವು ಹಾಕಿರ್ತಾರಲ್ಲ, ಅವಾಗ ಕೂಡ ಹೂವು ಹೇಳ್ತೈತಿ ಏನಂತ, ಏ ತಂಗಿ, ಏ ತಮ್ಮ, ನೀವು ತೊಟ್ಟಲೊಳಗಿದ್ದಾಗ ನಾ ಹೇಳಿದೆ, ನನ್ನ ಮಾತು ಕೇಳಿಲ್ಲ. ಅವಾಗ ಸಣ್ಣ ವಯಸ್ಸಿತ್ತು, ಸಣ್ಣವ್ರಿದ್ರಿ, ಅವಾಗಿಂದ ಬಿಟ್ಟು ಬಿಡ್ರಿ. ಈ ಏನಾಗತ್ತದ ಅಂತಂದ್ರೆ ಹೊಸದಾಗಿ ಜೀವನ, ಹೊಸದಾಗಿ ಕುಟುಂಬ, ಹೊಸದಾಗಿ ಬದುಕಿಗೆ ಪಾದಾರ್ಪಣೆ ಮಾಡ್ಲಿಕ್ಕತ್ತೀರಿ ಅಂದ್ರೆ, ಹೊಸದಾಗಿ ಜೀವನಕ್ಕೆ ಹೊಂಟಿರಿ ಅಂತಂದ್ರೆ ಭಗವಂತ ಹೆಣ್ಣಿಗೆ ಒಂದು ಗಂಡ, ಗಂಡಿಗೆ ಒಂದು ಹೆಣ್ಣು ಜೋಡಣೆ ಮಾಡ್ಯಾನ. ಹೊಸ ಜೀವನ ಐತಿ. ಇನ್ನು ಮುಂದಾರ ನನ್ನ ಹಂಗೆ ಸುವಾಸನೆ ಬೀರ್ತ ಬದುಕು ಮಾಡ್ರಿ ಅಂತ ತಿಳ್ಕೊಂಡು ಅವಾಗ ಕೂಡ ಹೂ ಹೇಳ್ತೆ. ಅವಾಗ ನಾವು ಯಾರಿಗೆ ಕೇಳಿಲ್ಲ. 3ನೇದು ಯಾವಾಗ ರೀ? ಹಾಂ, ಇಟ್ಟು ನಗತ್ರಂಗೆ ಗೊತ್ತಾಗೈತೆ ನಿಮಗೆ ಅಲ್ಲ. 3ನೇಗೆ ಹಳ್ಳಿ ತುರುಕಿ ಬ್ಯಾಗ್ ಅಡಿಕೆಯಲ್ಲಿ ಒರೆಸಿ ಹಿಂಗೆ ಶಿದಿ ಕೊಟ್ಟು ಕುಂದಿರ್ಸಿರ್ತಾರೆ. ನೋಡ್ಬೇಕು ನಿಮ್ಮ ಬಂಧು ಬಳಗ ಕುಲಸ್ಥರು ನೆಂಟಸ್ಥರು ಹಂಗೆ ಬರಂಗಿಲ್ಲ. ಮಾಲಿ ತೊಗೊಂಡು ಬರ್ತಾರೆ, ಕಾಯಿ ತೊಗೊಂಡು ಬರ್ತಾರೆ, ಉದಿನ ಕಡ್ಡಿ ತೊಗೊಂಡು ಬರ್ತಾರೆ, ವಿಭೂತಿ ತೊಗೊಂಡು ಬರ್ತಾರೆ. ಅವ್ರಿಗೆ ರೊಕ್ಕ ಜಾಸ್ತಿ ಆಗ್ಯಾವೇನು? ಇದ್ದಾಗ ತೊಂಬೈದ್ರಂತಂದ್ರೆ ಜೀವಂತಿದ್ದಾಗ ಯಾವ್ದಾರ ಕೊಳ್ಳಾಗ ಒಂದು ಮಾಲಿ ಚೆಂಡು ಹೂವಿನ ಮಾಲಿ ಹಾಕ್ರಿ, ನಾನು ಕೊಳ್ಳ ಚೆಂಡು ಹೂವು ಮಾಲಿಗೆ ಅಂತ ತಿಳ್ಕೊಂಡು ಅವ್ನು ಬಿಡಂಗಿಲ್ಲ, ಹೊಡ್ಯಾಕೆ ಹೋಗ್ತೀರಿ. ಅದ ಹೋದಾಗ ಎಲ್ಲರೂ ತಂದು ಹಾಕದ ಒಂದು ದಿವಸ ಆದರೂ ಕೂಡ ಜೀವಂತಿದ್ದಾಗ ಪುಣ್ಯಾತ್ಮ ಅಷ್ಟಕ್ಕೊಂದು ಮಾಲಿ ಹಾಕ್ಕೊಂಡಿದ್ನೋ ಇಲ್ಲೋ ಗೊತ್ತಿಲ್ಲ. ಲಕ್ಷ ಕೊಟ್ಟು ಕೇಳಿರುವ ಇದು ನಿಜವಾದ ಜೀವನದ ಸತ್ಯ ಐತಿ. ಏನೂ ತಂದಿಲ್ಲ, ಏನೂ ಒಯ್ಯಂಗಿಲ್ಲ. ಖಾಲಿ ಹಾತ್ ಮೇ ಆಯೇಗ, ಖಾಲಿ ಹಾತ್ ಮೇ ಜಾಯೇಗ. ಬರೇ ಕೈಲಿ ಬಂದೀವಿ, ಬರೇ ಕೈಲಿ ಹೋಗ್ಬಿಡ್ತೀವಿ, ಆದರೆ ಎಲ್ಲವೂ ಕೂಡ ಇಲ್ಲೇ ಬಿಟ್ಟು ಹೋಗ್ತೀವಿ. ಅವಾಗಿನ ಸಮಯದೊಳಗೆ ಬಂಧು ಬಳಗ ಎಲ್ಲರೂ ಕೂಡ ಮಾಲಿ ತಂದು ಹಾಕ್ತಾರಲ್ಲ, ಮಾಡ್ಕೊಂಡು ಗಂಡ ದೂರ ಇರ್ತಾನೆ, ಮಾಡ್ಕೊಂಡು ಹೆಂಡತಿ ದೂರ ಇರ್ತಾಳ, ಅಲ್ಲಿ ಮುಂದೆ ನೊಣ ಹೊಡಿತಿರ್ತಾರಲ್ಲ. ವಿಚಾರ ಮಾಡ್ರಿ, ಅವರು ದೂರ ಇದ್ರೆ ಶರೀರ ತುಂಬ ಮಾಲಿ ಹಾಕಿರ್ತಾರಂತಂದ್ರೆ ಲಕ್ಷ ಕೊಟ್ಟು ಕೇಳ್ರಿವ. ನಾನು ಕೂಡ ನೋಡೀನಿ, ನೀವು ಕೂಡ ನೋಡಿರಿ, ನೀವು ಕೂಡ ಹೋದವ್ರಿದ್ರಿ, ಮುಂದೆ ಹೋಗೋರದಿರಿ. ಆದರೆ ಒಂದು ಮಾತು ನೆನಪಿರಲಿ, ಆಗಿನ ಸಮಯದೊಳಗೆ ಕೊಳ್ಳಾಗಿನ ಮಾಲಿ ಹಾಕಿರ್ತಾರಲ್ಲ, ಆ ಮಾಲಿ ಆ ಹೂವು ಸ್ವಾಟಿ ತಿವ್ದು ಹೇಳ್ತಾವೆ ಏನಂತ, ಏ ಹುಚ್ಚ ಮನುಷ್ಯ, ಏ ತಂಗಿ, ಒಂದು ದಿವಸ ಕೂಡ ನೀನು 100 ವರ್ಷ ಆಯುಷ್ಯದೊಳಗೆ ಯಾರು 100 ವರ್ಷ ಬದುಕಿರೋ, ಯಾರು 50 ವರ್ಷ ಬದುಕಿರೋ, ಯಾರು 10 ವರ್ಷ ಬದುಕಿರೋ, ಯಾರು 5 ವರ್ಷ ಬದುಕಿರೋ ಗೊತ್ತಿಲ್ಲ. ಕಾರಣ ಒಂದು ದಿವಸ ಕೂಡ ನನ್ನ ಹಂಗೆ ಸುವಾಸನೆ ಬೀರಲಿಲ್ಲ. ಇಂಥ ಧರ್ಮದ ಕಾರ್ಯ ನಡೆದದಪ್ಪ. ವೀರಭದ್ರೇಶನ ಗುಡಿಯೊಳಗೆ ಪುರಾಣ ಹಚ್ಚಾರ ಅಂತಂದ್ರೆ ಒಂದು ದಿವಸ ಕೂಡ ಹೋಗಿ ಆಡೋ ಒಳ್ಳೆ ನುಡಿ ಕೇಳಲಿಲ್ಲ, ಒಳ್ಳೆಯದನ್ನು ಮಾಡಲಿಲ್ಲ, ದಾಸೋಕ ದಾನ ಮಾಡಲಿಲ್ಲ, 4 ಮಂದಿಗೆ ಒಳ್ಳೆಯದನ್ನು ಬಯಸಲಿಲ್ಲ. ಇರೋ ತನಕ ಸುವಾಸನೆ ಬಯಸಲಾರ್ದಂಗೆ ನಿನ್ನ 100 ವರ್ಷ ಪರ್ಯಂತರವಾಗಿ ದುರ್ವಾಸನೆ ಬೀರ್ತಾನೆ ಹೊಂಟೆಲ್ಲೋ ತಮ್ಮ ಅಂತ ತಿಳ್ಕೊಂಡು ಸ್ವಾಟಿ ತಿವ್ದು ಹೇಳ್ತೈತೆ. ಅವಾಗ ಲಕ್ಷ ಕೊಟ್ಟು ನೋಡಿರ್ಬೇಕಾದ್ರೆ ಸ್ವಾಟಿ ತಿವ್ದು ಹೇಳ್ತೈತೆ ಅಂತಂದ್ರೆ 3 ಸಾರಿ ಹೂವಿನ ಅಲಂಕಾರ ಮಾಡ್ತಿರಲ್ಲ. ಶರೀರಕ್ಕೆ ಹೆಸರು ಯಾಕೆ ಇಟ್ಟಿರಿ ಅಂತಂದ್ರೆ ಸುಮ್ಮನೆ ಇಟ್ಟಿಲ್ಲ. ಎದಕ್ಕೆ ಇಡ್ತೀರಿ ಹೆಸರು? ಎದಕ್ಕೆ ರೀ? ಸುಮ್ಮನೆ ಕರೆಯಾಕಬೇಕೇ ಇಟ್ಟಿವಿ ಅಂತ ತಿಳ್ಕೊಂಡು. ನಾನು ನಿಮಗೆ ಕೇಳ್ತೀನಿ,
ತಾಯಿ ಗರ್ಭದಿಂದ ಶಿಶು ಭೂತಾಯಿ ಗರ್ಭಕ್ಕೆ ಬಂದ ತಕ್ಷಣ ಹೆಸರು ಮೊದಲು ಬಂದಾಯ್ತು. ಏನು ಬರ್ತೇವೆ ಮೊದಲಿಗೆ ಖುಷಿಗೆ? ಏನು ಬರ್ತೀರಿ? ತಾಯಿ ಗರ್ಭದಿಂದ ಕೂಸು ಹೊರ ಬಂದ ತಕ್ಷಣ ಖುಷಿಗೆ ಏನು ಬರ್ತದೆ ಮೊದಲಿಗೆ? ಯಾವುದ್ರಿ? ಹೆಸರು ಅಲ್ಲ, ಉಸಿರು ಬರ್ತೈತಿ. ಹೌದ್ರಿ? ಉಸಿರು ಬರ್ತೈತಿ. ಆದ್ರೆ ನೆನಪಿರಲಿ, ಉಸಿರು ಬಂದೈತಿ, ಉಸಿರು ಯಾವಾಗ ನಿಂತು ಹೋಗುತ್ತೋ ಗೊತ್ತಿಲ್ಲ. ಇದು ಹೆಂಗೆ ಅಂತಂದ್ರೆ ಗಾಳಿಗಿಟ್ಟ ದೀಪ ಇದ್ದಂಗೆ, ನೀರಿನ ಮ್ಯಾಗಿನ ಗುಳ್ಳಿದ್ದಂಗೆ. ಗಾಳಿಗಿಟ್ಟ ದೀಪ ನಿಮ್ಮ ಮನೆಗೇನು ಪತ್ರ ಬರೋಂಗಿಲ್ಲ, ಬರಿಪ ನಾ ಆರಾಕತ್ತೆ ಅಂತ ತಿಳ್ಕೊಂಡು ಪತ್ರ ಬರೋಂಗಿಲ್ಲ. ನೀರಿನ ಮ್ಯಾಗ ಇರ್ತಕ್ಕಂಥ ಗುಳ್ಳಿ ಬರಿಪ ನಾ ಒಡಕತ್ತೆ ಅಂತ ತಿಳ್ಕೊಂಡು ನಿಮ್ಗೇನು ಫೋನ್ ಮಾಡಿ ಹೇಳಂಗಿಲ್ಲ. ಹಂಗೆ ಇದು ಕೂಡ ಹೆಂಗೆ ಅಂತಂದ್ರೆ ಇಲ್ಲಿ ಕುಂತೈತೆ ಅಂತಂದ್ರೆ ನೆನಪಿರಲಿ, ನೀವೇನು ಪುಣ್ಯ ಬಿಡ್ರಿ. ನಿಮಗೇನ್ರ ಅಕಸ್ಮಾತಾಗಿ ನಾಳೆ ಮಟ್ಟ ನೀವು ಯಾರು ಕೂಡ ಬದುಕ್ತೀನಿ ಅನ್ನೋ ನಂಬಿಕೆ ಇತ್ತಂದ್ರೆ ಕೈ ಎತ್ರಿ. ನಾಳೆ ಮಟ್ಟ, ನಾಳೆ ಬೆಳಗ್ಗೆ ಇಟ್ಕೊಂಡು ಸೂರ್ಯನ ನೋಡ್ತೀನಿ ಬಂದ ಕೈ ಎತ್ತರ ನೋಡೋಣ. ನಿಮ್ಮದು ಬಿಡ್ರಿ. ನಾನು 100 ಬೇಡವ, ಇವ್ರು ಗವಾಗಳು ತಮ್ಮ ಊರು ಬೇಡ, ನಮ್ಮ ಉಳ್ಕೊಳಕ್ಕೆ ಮನೆ ಕೊಟ್ರಲ್ಲ ಆ ಮನೆ ಬೇಡ. ಇಲ್ಲಿ ಕುಂತೀವಂತ ಇಲ್ಲಿಂದ 2 ಹೆಜ್ಜೆ ಎದ್ದು ಬರ್ತೀನಿ ಅನ್ನೋ ನಂಬಿಕೆ ನನಗಿಲ್ಲ. ನಿಮಗೆ ಯಾರಿಗೆ ಐತಿದ್ರೆ ಕೈ ಎತ್ರಿ. ಯಾಕೆ? ಇದು ಉಸಿರು ಯಾವಾಗ ನಿಲ್ಲುತ್ತೋ ಗೊತ್ತಿಲ್ಲ. ಅವ್ರ ಹೆಸರು ಎದಕ್ಕೆ ಇಟ್ಟಾರಂದ್ರೆ, ತಮ್ಮ ಉಸಿರು ಬಂದು ಉಸಿರು ನಿಂತು ಹೋಗೋದ್ರೊಳಗಾಗಿ ಹೆಸರು ಗಳಿಸುವಂಥ ಕೆಲಸ ಮಾಡ್ಬೇಕಂತ ನಮ್ಮ ಕನ್ನೂರು ಗ್ರಾಮದ ಹಿರಿಯರ ಮೊದಲು ಮಾಡ್ಕೊಂಡು ಯುವಕ ಬಳಗದವ್ರು ಎಲ್ಲರೂ ಕೊಡ್ಕೊಂಡು ಏನು ಮಾಡಕತ್ತಾರಂದ್ರೆ, ತಮ್ಮ ವರ್ಷದಾಗ ಒಂದು ದಿವಸ 1 ತಿಂಗಳು ಬರ್ತದ, ಉಳಿದ 1 ತಿಂಗಳು ಹಂಗೆ ಇರ್ತೀವಿ. ಕಾರಣ ಏನು ಅಂದ್ರೆ ಪವಿತ್ರವಾದ ಮಾಸ ಐತಿ. ಈ ಪವಿತ್ರವಾದ ಮಾಸದೊಳಗೆ 2 ಒಳ್ಳೆ ನುಡಿ ಕೇಳೋಣ ಅಂತ ತಿಳ್ಕೊಂಡು ಈ ಪುರಾಣ ಹಚ್ಚಾರ. ಅಂದ್ರೆ ಇದು ಎಂಥ ಕಾರ್ಯ ಅಂತಂದ್ರೆ ಹೆಸರು ಗಳಿಸುವಂಥ ಕಾರ್ಯ, ಹೆಸರು ಗಳಿಸುವಂಥ ಕಾರ್ಯ. ಇದು ನೀರ ಮೇಲಿನ ಗುಳ್ಳೆ ನಿಜ ಬಲ್ಲ ಹರಿಗೆ, ಯಾರಿಗೆ ಯಾರುಂಟು ಎರವಿನ ಸಂಸಾರ. ನೀರ ಮೇಲಿನ ಗುಳ್ಳೆ ನಿಜ ಬಲ್ಲ ಹರಿಗೆ, ನೀರ ಮೇಲಿನ ಗುಳ್ಳೆ ನಿಜ ಬಲ್ಲ ಹರಿಗೆ, ಯಾರಿಗೆ ಯಾರುಂಟು ಎರವಿನ ಸಂಸಾರ, ಯಾರಿಗೆ ಯಾರುಂಟು ಎರವಿನ ಸಂಸಾರ. ನೀರ ಮೇಲಿನ ಗುಳ್ಳೆ ನಿಜ ಬಲ್ಲ ಹರಿಗೆ. ಬಾಯಾರಿತು ಎಂದು ಬಾವಿ ನೀರಿಗೆ ಹೋದೆ, ಬಾಯಾರಿತು ಎಂದು ಬಾವಿ ನೀರಿಗೆ ಹೋದೆ, ಬಾವಿಯಲ್ಲಿ ಜಲಬತ್ತಿ ಬರಿದಾಯ್ತು ಹರಿಯೇ. ಬಾವಿಯಲ್ಲಿ ಜಲಬತ್ತಿ ಬರಿದಾಯ್ತು ಹರಿಯೇ, ಬಾವಿಯಲ್ಲಿ ಜಲಬತ್ತಿ ಬರಿದಾಯ್ತು ಹರಿಯೇ. ನೀರ ಮೇಲಿನ ಗುಳ್ಳೆ, ನೀರ ಮೇಲಿನ ಗುಳ್ಳೆ ನಿಜವಲ್ಲ ಹರಿಯೇ, ಯಾರಿಗೆ ಯಾರುಂಟು ಎರವಿನ ಸಂಸಾರ, ಯಾರಿಗೆ ಯಾರುಂಟು ಎರವಿನ ಸಂಸಾರ. ಅಡವಿಯೊಳ್ ಮನೆ ಮಾಡಿ ಗಿಡಕ್ಕೆ ತೊಟ್ಟಿಲ ಕಟ್ಟಿ, ಅಡವಿಯೊಳ್ ಮನೆ ಮಾಡಿ, ಅಡವಿಯೊಳ್ ಮನೆ ಮಾಡಿ ಗಿಡಕ್ಕೆ ತೊಟ್ಟಿಲ ಕಟ್ಟಿ, ತೊಟ್ಟಿಲನ ಶಿಶುವೊಂದು ಮಾಯವಾಯ್ತು ಹರಿಯೇ. ತೊಟ್ಟಿಲನ ಶಿಶುವೊಂದು ಮಾಯವಾಯ್ತು ಹರಿಯೇ, ತೊಟ್ಟಿಲನ ಶಿಶುವೊಂದು ಮಾಯವಾಯ್ತು ಹರಿಯೇ. ಯಾರಿಗೆ ಯಾರುಂಟು ಎರವಿನ ಸಂಸಾರ, ಯಾರಿಗೆ ಯಾರುಂಟು ಎರವಿನ ಸಂಸಾರ. ನೀರ ಮೇಲಿನ ಗುಳ್ಳೆ ನಿಜವಲ್ಲ ಹರಿಯೇ. ಬಿಸಿಲು ಗಾಳಿಗಾಗಿ ಮರದ ನೆರಳಿಗೆ ಹೋದೆ, ಬಿಸಿಲು ಗಾಳಿಗಾಗಿ ಮರದ ನೆರಳಿಗೆ ಹೋದೆ, ಮರ ಬಿದ್ದು ಶಿರದ ಮೇಲೆ
ಹರಿಯೇ ಬಿಸಿಲು ಗಾಳಿಗಾಗಿ ಮರದ ನೆರಳಿಗೆ ಹೋದೆ ಮರ ಬಿದ್ದು ಶಿರದ ಮೇಲೆ ಎರಗಿತು ಹರಿಯೇ ಮರ ಬಿದ್ದು ಶಿರದ ಮೇಲೆ ಮರ ಬಿದ್ದು ಶಿರದ ಮೇಲೆ ಎರಗಿತು ಹರಿಯೇ ಯಾರಿಗೆ ಯಾರುಂಟು ಎರವಿನ ಸಂಸಾರ ನೀರ ಮೇಲಿನ ಗುಳ್ಳೆ ನಿಜವಲ್ಲ ಹರಿಯೇ ತಂದೆ ಶ್ರೀ ಪುರಂದರ ವಿಠ್ಠಲರಾಯನ ತಂದೆ ಶ್ರೀ ಪುರಂದರ ವಿಠ್ಠಲರಾಯನ ನಾ ಸಾಯೋ ಮತ್ತಿಗೆ ನೀ ಕಾಯೋ ಹರಿಯೇ ನಾ ಸಾಯೋ ಮತ್ತಿಗೆ ನೀ ಕಾಯೋ ಹರಿಯೇ ಯಾರಿಗೆ ಯಾರುಂಟು ಎರವಿನ ಸಂಸಾರ ನೀರ ಮೇಲಿನ ಗುಳ್ಳೆ ನಿಜಬಲ ಹರಿಯೇ ನಿಜಬಲ ಹರಿಯೇ ನಿಜಬಲ ಹರಿಯೇ ಪುರಂದರ ದಾಸರು ಹೇಳ್ಕೊಂಡು ಬರ್ತಾರೆ, ನೀರ ಮೇಲಿನ ಗುಳ್ಳೆ ನಿಜವಲ್ಲೋ ಹರಿಯೇ ಅಂತ ತಿಳ್ಕೊಂಡು. ಕಾರಣ ಇದರ ವಿಚಾರವನ್ನು ನಾಳಿನ ದಿವಸ ನೋಡೋಣ ಅಂತ ತಿಳ್ಕೊಂಡು ಹಾರೈಸ್ತಾ, ಒಟ್ಟಾರೆ ಆಗಿನ ಸಮಯದೊಳಗೆ ಕಕ್ಕಳ ಮೇಲಿಯೊಳಗೆ ಇಬ್ಬರು ಗಂಡ ಹೆಂಡತಿ ಹುಟ್ಟಿರ್ತಕ್ಕಂಥ ಭಾಳ ಅಪರೂಪಕ್ಕೆ ಭಾಳ ದಿವಸ ಹುಟ್ಟಿರ್ತಕ್ಕಂಥ ಮಗನಿಗೆ ಹೆಸರನ್ನು ಇಡುತ್ತಾರೆ. ಅದು ಏನು, ಹೇಗೆ